ನಮಸ್ಕಾರ, ಹೇಗಿದ್ದೀರಿ? ಇದು ಮಹಾಭಾರತ ಸಮೀಕ್ಷೆ 2.0 ವ್ಯೂ ಪಾಯಿಂಟ್ನಲ್ಲಿ ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಕಳೆದ ಒಂದು ವಾರದಿಂದೀಚೆಗೆ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಅಭ್ಯರ್ಥಿಗಳು ಫೈನಲ್ ಆಗಿರುವ ಹಂತದಲ್ಲಿ, ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಂತೂ ಫೈನಲ್ ಆಗೋಯ್ತು. ಯಾವುದೇ ಗೊಂದಲಗಳು, ಆತಂಕಗಳು ಯಾವುದು ಕಾಣಿಸ್ತಾ ಇಲ್ಲ. ನಾಮಿನೇಷನ್ ಮುಗಿತು, ಇನ್ನೆಲ್ಲ ಆಗೋಯ್ತು. ಭರಾಟೆ ಗಿರಾಟೆ, ನಾಮಿನೇಷನ್ ಜಾತ್ರೆ ಆಲ್ಮೋಸ್ಟ್ ಡನ್. ಹೀಗಿರುವಾಗ ಎರಡು ಸಮೀಕ್ಷೆಗಳು ನಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿದ್ದಾವೆ. ಈ ಹಿಂದೆ ಬಂದಂತ ಸಮೀಕ್ಷೆಗಳು NDA ಮೈತ್ರಿಕೂಟದ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ರು. ಒಂದು ಸಮೀಕ್ಷೆ ಅಂತೂ 411 ನಂಬರ್ಗಳನ್ನು ಕೊಟ್ಟಿತ್ತು. ಇನ್ನೊಂದು ಸಮೀಕ್ಷೆ 350 ದಾಟಬಹುದು ಅಂತ ಹೇಳಿತ್ತು. ಅವಾಗೆಲ್ಲ ನಮಗೊಂದು ಸಣ್ಣದಾದಂಥ ಪ್ರಶ್ನೆ ಏನಿತ್ತು ಅಂತಂದ್ರೆ, ಅಲ್ರಿ ಇನ್ನೂ ಅಭ್ಯರ್ಥಿಗಳು ಘೋಷಣೆ ಆಗಬೇಕು, ಮತ್ತೊಂದು ಆಗಬೇಕು, ಬೇರೆ ಬೇರೆ ಆಗಬೇಕು, ನಾಮಿನೇಷನ್ ಆಗಬೇಕು, ಎಲ್ಲ ಫೈಲಿಂಗ್ ಆಗಬೇಕು, ಅದಾದಮೇಲೆ ಸ್ಕ್ರೂಟಿನಿ ಆಗಬೇಕು, ಆಮೇಲೆ ವಾಪಸ್ ತಗೋಬೇಕು, ನೋಡ್ಕೊಳ್ಳೋಣ ಬಿಡ್ರಿ, ಇಟ್ಸ್ ಟೂ ಅರ್ಲಿ ಟು ಸೇ, ಭಾಳ ಬೇಗ ಆಗೋಯ್ತು ಅನ್ನೋ ಥರದಲ್ಲಿ ನಾವೆಲ್ಲ ಚರ್ಚೆ ನಡೆಸ್ತಾ ಇದ್ವಿ. ಬಟ್ ನಾಟ್ ಅಟ್ ದಿ ಮೊಮೆಂಟ್. ಫಸ್ಟ್ ಫೇಸ್ ಚುನಾವಣೆ ನಡೆಯೋದಕ್ಕೆ ಇನ್ನೊಂದು 12-13 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯೋದಕ್ಕೆ ಐ ವುಡ್ ಸೇ ಅಬೌಟ್ 20 ಡೇಸ್ ಬಾಕಿ ಉಳ್ಕೊಂಡಿದೆ. ಈಗ ಬರ್ತಾ ಇರುವ ಸಮೀಕ್ಷೆಗಳು ರಿಯಾಲಿಟಿಗೆ ಎಷ್ಟು ಹತ್ತಿರ? ವೆನ್ ಎವ್ರಿಥಿಂಗ್ ಇಸ್ ಆಲ್ಮೋಸ್ಟ್ ಫೈನಲೈಸ್ಡ್, ಇನ್ಕ್ಲೂಡಿಂಗ್ ಟಿಕೆಟ್ಸ್, ನಾಮಿನೇಷನ್ ಅಂಡ್ ಎವ್ರಿಥಿಂಗ್ ಎಲ್ಸ್. ಲೆಟ್ಸ್ ಬಿಗಿನ್. ಇದು 2ನೇ ಸಮೀಕ್ಷೆ ಬಂದಿರೋದು. ನಾವು ಮೊನ್ನೆ ಬಂದಂತಹ ಸಮೀಕ್ಷೆ ಇಂಡಿಯಾ ಟಿವಿ CNX ನ ಸಮೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ವಿ. ನೌ ಇಟ್ ಈಸ್ ದಿ ಟೈಮ್ ಫಾರ್ ಟೈಮ್ಸ್ ನೌ ಸಮೀಕ್ಷೆ. ಆ ಸಮೀಕ್ಷೆಯ ಟ್ರೆಂಡ್ಗಳೆಲ್ಲವೂ ಕೂಡ NDA ಪರವಾದಂಥ ಟ್ರೆಂಡ್ನೇ ತೋರಿಸ್ತಾ ಇದೆ. ಯಾಕೆ, ಏನ್ ಕಾರಣ, ಕಾಂಗ್ರೆಸ್ ಎಲ್ಲಿ ಹಿಂದೆ ಉಳಿತು, ಅಥವಾ ಈ ಸಮೀಕ್ಷೆಗಳೆಲ್ಲ ಬಕ್ವಾಸ್ ಸಮೀಕ್ಷೆನ? ಬಹಳ ಮುಕ್ತ, ಬಹಳ ನೇರ, ಬಹಳ ಸ್ಪಷ್ಟ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಲೆಟ್ಸ್ ಬಿಗಿನ್ ದಿ ಶೋ ನಾವ್. ಆ ಸಮೀಕ್ಷೆಗಳನ್ನು ಗಮನಿಸಿ ಬಿಡೋಣ. ಈಗ ನಿಮ್ಮ ಮುಂದೆ ನಮ್ಮ LED ಪರದೆಯಲ್ಲಿ ಆ ಸಮೀಕ್ಷೆಗಳು ಬರ್ತವೆ. ಲೆಟ್ಸ್ ಹ್ಯಾವ್ ಎ ಲುಕ್ ಪ್ಲೀಸ್. ಇದು ಮಹಾಭಾರತ ಸಮೀಕ್ಷೆ 2.0 ನಲ್ಲಿ ಟೈಮ್ಸ್ ನೌ ಮತ್ತು ETG NDA 384 ಸೀಟ್ಗಳನ್ನು ಪಡೆದುಕೊಳ್ಳುತ್ತವೆ ಅಂತ ಹೇಳಿದ್ರೆ, INDIA 118 ಸೀಟ್ಗಳನ್ನು ಪಡೆದುಕೊಳ್ತವೆ. ಇನ್ನಿತರರು ಅಂದರೆ NDA ಜೊತೆಗೂ ಮತ್ತು IND ಅಲಯನ್ಸ್ನ ಜೊತೆಗೂ ಕೂಡ ಗುರುತಿಸಿಕೊಳ್ಳದೆ ಇರುವವರು ಯಾರಿದ್ದಾರೆ, ಅವರು 41 ಸೀಟ್ಗಳನ್ನು ಪಡೆದುಕೊಳ್ತಾರೆ ಅಂತ ಟೈಮ್ಸ್ ನೌ ಮತ್ತು ETG ಸಮೀಕ್ಷೆ ಹೇಳ್ತಾ ಇದೆ. ದಿಸ್ ಇಸ್ ವೆರಿ ಲೇಟೆಸ್ಟ್. ಇದು ನಿನ್ನೆ ಬಂದಂಥ ಸಮೀಕ್ಷೆ. ಇಟ್ಸ್ ಬೀನ್ ನಾಟ್ ಇವನ್ 24 hours. ಆದರೆ ಈ ಸಮೀಕ್ಷೆ ನಡೆದಿದ್ದು ಯಾವಾಗ? ಅವರು ಹೇಳ್ತಾರೆ ಸಮೀಕ್ಷೆ ನಡೆಸಿದ್ದು ಕಳೆದ 4 ದಿನಗಳಿಂದೀಚೆ. ಅಂದರೆ ಆಲ್ಮೋಸ್ಟ್ ಬಂಡಾಯಗಳು ಶಮನವಾಗಿದ್ವು, ಯಾವುದೇ ತೊಂದರೆಗಳಿರಲಿಲ್ಲ, ಎಲ್ಲೂ ಕೂಡ ಸಮಸ್ಯೆಗಳಿರಲಿಲ್ಲ, ಯಾವುದೇ ತಾಕಲಾಟಗಳು ಇರಲಿಲ್ಲ. ಕಳೆದ 3-4 ದಿನಗಳಿಂದ ದೇಶಾದ್ಯಂತ ಸುಮಾರು ಒಂದು 80-85% ಎಲ್ಲವೂ ಕೂಡ ಫೈನಲ್ ಆಗಿ ನಿಂತ್ಕೊಂಡಿದೆ. ಇನ್ನು ಬೇರೆ ಬೇರೆ ಹಂತದಲ್ಲಿ ಇನ್ನು ಲಾಸ್ಟ್ ಫೇಸು, ಅದು ಮತ್ತೊಂದು ಮಗದೊಂದು, ಅದಕ್ಕೆಲ್ಲ ಒಂಚೂರು ಟೈಮ್ ಇದೆಯಲ್ಲ, ಇನ್ನು 1-1.5 ತಿಂಗಳು ಟೈಮ್ ಇದೆಯಲ್ಲ, ಅಲ್ಲಿ ಒಂದು ಸ್ವಲ್ಪ ಬಡಿದಾಟಗಳೋ, ಬಣಜಗಳಗಳೋ, ಹೋರಾಟಗಳೋ ನಡೀತಾ ಇರ್ಬೋದು. ರಾಜುಗೌಡ್ರೆ ಬನ್ನಿ, ಏನು ತೊಂದರೆ ಇಲ್ಲ, ಬನ್ನಿ. ಏನು ಆರಾಮಾಗಿ, ಏನು ಕ್ಯಾಮ್ರಲ್ಲಿ ಕಾಣಿಸ್ಕೋಬಾರ್ದು ಅಂತಿದ್ಯಾ? ಬನ್ನಿ, ಏನು ತೊಂದರೆ ಇಲ್ಲ, ಏನು ಕ್ಯಾಮ್ರಾ ಮುಂದೆ ಹಿಂಗೆ ಬರ್ತೀರಾ ಅಷ್ಟೇ, ಸಮಸ್ಯೆ ಇಲ್ಲ, ಬನ್ನಿ ಕೂತ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಈ ಸಮೀಕ್ಷೆಗಳು ಏನನ್ನು ಹೇಳ್ತಾ ಇದ್ದಾವೆ? ಟೈಮ್ಸ್ ನೌ ಮತ್ತು ETG 384, 118 ಫಾರ್ INDIA, ಅದರ್ಸ್ 41. ಓಕೆ, ಮುಂದಕ್ಕೆ ಹೋಗೋಣ ಪ್ಲೀಸ್. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್ ಪ್ಲೀಸ್. ಇಲ್ಲಿ ಮುಖ್ಯವಾಗಿ ಟೈಮ್ಸ್ ನೌ ಮತ್ತು ETG ಸಮೀಕ್ಷೆಯಲ್ಲಿ ಇವರು BJP 329ರಿಂದ 359 ಸ್ಥಾನಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರೆ, 27ರಿಂದ 44 ಸ್ಥಾನಗಳನ್ನು ಮಾತ್ರ ಪಡೆದುಕೊಳ್ಳುತ್ತೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನಿತರರು, ದಿಸ್ ಆರ್ ಆಲ್ ದಿ ಆಲೀಸ್ ಆಫ್ NDA ಮತ್ತು INDI ಅಲಯನ್ಸ್, ಇಂಡಿ ಅಲಯನ್ಸ್, ಅವರು 149ರಿಂದ 169 ಸೀಟ್ಗಳನ್ನು ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಪ್ಲೀಸ್, ಮುಂದಕ್ಕೆ ಹೋಗೋಣ. ಬಹಳ ಪ್ರಶ್ನೆಗಳಿದೆ.
ನಾವು ಈಗ ಗಮನಿಸಬೇಕಾಗಿರೋದು ಇಂಡಿಯಾ ಟಿವಿ ಮತ್ತು CNX. ಯಾಕೆಂದ್ರೆ ಇದು ಕಳೆದ ಒಂದು ವಾರದಿಂದ ಈಚೆಗೆ ಬಂದಂತ ಎರಡು ಸಮೀಕ್ಷೆಗಳು. 399. ನಾನು ಇದ್ರ ಬಗ್ಗೆ ಮೊನ್ನೆ ಮಾತಾಡಿದೆ, ಇದ್ರ ಬಗ್ಗೆ ನೇರವಾಗಿ ಚರ್ಚೆಗಳಾಯಿತು, ಪ್ರಶ್ನೆಗಳಾಯಿತು. ನಮಗೆ ಈ 199, 399, 99, 299, 999 ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಒಲವು ಜಾಸ್ತಿ. ಹಾಗಾಗಿ 400 ಪಾರ್ ಆಗಿಲ್ಲ. ಭಾಳ ಸೇಲ್ ನಂಬರ್ ಥರ ಡಿಸ್ಕೌಂಟೆಡ್ 399 ಥರದಲ್ಲಿ ಕಾಣಿಸುತ್ತೆ ನಮಗೆ ಇದು. ದಿಸ್ ನಂಬರ್ ಲುಕ್ಸ್ ನೈಸ್. 399, 94 ಫಾರ್ INDIA, ಅದರ್ಸ್ 50. ಇನ್ನಿತರರು ಅಂದರೆ ಯಾರ ಜೊತೆಗೂ ಯಾರು ಗುರುತಿಸ್ಕೊಂಡಿಲ್ಲ. ಬಟ್ ವೆರಿ ಅಲಾರ್ಮಿಂಗ್ಲಿ ಕಾಂಗ್ರೆಸ್ಗೆ ಬರೀ 38 ಸೀಟ್ಗಳು ಬರುತ್ತೆ ಅಂತ ಇಂಡಿಯಾ ಟಿವಿ ಮತ್ತು CNX ಸಮೀಕ್ಷೆ ಹೇಳುತ್ತೆ. BJP 342 ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ ಅಂತ ಇಂಡಿಯಾ ಟಿವಿ CNX ಸಮೀಕ್ಷೆ ಹೇಳುತ್ತೆ. ಇನ್ನಿತರರು 163 ಸೀಟ್ಗಳನ್ನು ಪಡೆದುಕೊಳ್ತಾರೆ ಅಂತ ಇದೇ ಸಮೀಕ್ಷೆ ಹೇಳುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ನಮ್ಗೆ ಅನಿಸ್ತಾ ಇದೆ. ಬಟ್ ಈ ಎರಡೂ ಸಮೀಕ್ಷೆಗಳಲ್ಲಿ 40 ನಂಬರ್ ದಾಟಿಲ್ಲ ಕಾಂಗ್ರೆಸ್ಸು, ಒಂದು ಸ್ಟ್ಯಾಂಡ್ ಅಲೋನ್ ಪಾರ್ಟಿಯಾಗಿ. ಮ್ಯಾಕ್ಸಿಮಮ್ ನಾನು ಮಾತಾಡ್ತಾ ಇದ್ದೀನಿ. ಸೊ ಟೈಮ್ಸ್ ನೌ ಮತ್ತು ETG ಸಮೀಕ್ಷೆ ಸ್ಟೇಟ್ ವೈಸ್ ಫಲಿತಾಂಶ ನಿಮ್ಮ ಮುಂದೆ, ಸರ್ವೆ ನಿಮ್ಮ ಮುಂದೆ ಇಟ್ಬಿಡ್ತೇನೆ ನಾನು ಇವಾಗ. ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಬಟ್ ದಿಸ್ ಲುಕ್ಸ್ ಇಂಟ್ರೆಸ್ಟಿಂಗ್. ಸ್ವಲ್ಪ ಕಾಂಗ್ರೆಸ್ಸಿಗೆ ಆಶಾವಾದ ಬಂದಂಗೆ ಕಾಣಿಸ್ತಾ ಇದೆ. ನಾನು ಇದನ್ನು ಈ ಎರಡು ಸಮೀಕ್ಷೆಗಳಿಗೆ ಕಂಪೇರ್ ಮಾಡಿಬಿಡ್ತೇನೆ. ನನ್ನ ಮನಸ್ಸಿನಲ್ಲೇ ಇಂಡಿಯಾ ಟಿವಿ ಸಮೀಕ್ಷೆ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ಕಂಪ್ಯಾರಿಸನ್ ಈಸಿ ಆಗುತ್ತೆ ನನಗೆ. BJP 21ರಿಂದ 23 ಅಂತ ಇವ್ರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸು 4ರಿಂದ 6 ಅಂತ ಇವ್ರು ಹೇಳ್ತಾ ಇದ್ದಾರೆ. JDS 1ರಿಂದ 2 ಅಂತ ಹೇಳ್ತಾ ಇದ್ದಾರೆ. ಬಟ್ ಇಂಡಿಯಾ ಟಿವಿ ಸಮೀಕ್ಷೆಯಲ್ಲಿ ಏನಿತ್ತು ಅಂತಂದ್ರೆ BJP ಪ್ಲಸ್ JDS ಮೈತ್ರಿ 24 ತಗೊಳತ್ತೆ, ಕಾಂಗ್ರೆಸ್ 4 ತಗೊಳತ್ತೆ ಅಂತಿತ್ತು. ಕರ್ನಾಟಕದಲ್ಲಿ BJP ಪ್ಲಸ್, ನಾನು ಹೇಳದ್ನಲ್ಲ ನಿಮಗೆ, ಇದೇ ಇದ್ದಿದ್ದು. 24 ತಗೊಳತ್ತೆ BJP ಪ್ಲಸ್, ಕಾಂಗ್ರೆಸ್ 4 ತಗೊಳತ್ತೆ ಅಂತಿತ್ತು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ತೆಲಂಗಾಣ BRS 1ರಿಂದ 3, BJP 4ರಿಂದ 6, ಕಾಂಗ್ರೆಸ್ 8ರಿಂದ 10, AIMIM 2 ಸ್ಥಾನಗಳನ್ನು ಪಡ್ಕೊಳ್ಬೋದು ಅಂತ. ನನಗೆ ಯಾಕೋ ಇದು ಸಿಕ್ಕಾಪಟ್ಟೆ ಓವರ್ ಆಪ್ಟಿಮಿಸ್ಟಿಕ್ ಅಂತ ಅನ್ಸುತ್ತೆ. ಇರಬಹುದೇನೋ, ಇಲ್ಲದಿರಬಹುದೋ ಏನೋ ಗೊತ್ತಿಲ್ಲ, ಕಾದ್ ನೋಡೋಣ. ಒಟ್ಟು ತೆಲಂಗಾಣದಲ್ಲಿ 17 ಲೋಕಸಭಾ ಸ್ಥಾನಗಳನ್ನು ನಾವು ನೀವು ಗಮನಿಸಬಹುದು. ನೆಕ್ಸ್ಟ್ ಪ್ಲೀಸ್. ನೋಡಿ, ಆಂಧ್ರ ಪ್ರದೇಶ BJP ಅಕೌಂಟ್ ಓಪನ್ ಮಾಡಲ್ಲ, ಕಾಂಗ್ರೆಸ್ಸು ಅಕೌಂಟ್ ಓಪನ್ ಮಾಡಲ್ಲ. YSRPP 31ರಿಂದ 22 ಸ್ಥಾನಗಳನ್ನು, YSRCP ಚುಡಾಬೀನ್, TDP ಮತ್ತು ಜನಸೇನಾ ಇಬ್ಬರು ಸೇರ್ಕೊಂಡ್ಬಿಟ್ಟು 3ರಿಂದ 4 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ. BJP ಅವರು ಅಲಯನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಐ ಆಮ್ ನಾಟ್ ಶೋರ್ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್. ಯಾಕಂದರೆ ಇವರಿಬ್ಬರ ಜೊತೆಗೂ ಕೂಡ BJP ಅಲಯನ್ಸ್ ಇದೆ. ಅಲ್ಲಿ ಜನಸೇನಾ ಪಾರ್ಟಿ ಜೊತೆಗೂ ಇದೆ, TDP ಜೊತೆಗೂ ಇದೆ. ಬಟ್ ಇವನ್ ದೆನ್ ಇವ್ರದ್ದು ಅವ್ರಿಗೆ ಸೇರಿಸ್ಕೊಳ್ತಿರೋ, ಅವ್ರದ್ದು ಇವ್ರಿಗೆ ಸೇರಿಸ್ಕೊಳ್ತಿರೋ ಗೊತ್ತಿಲ್ಲ. ನೋಡೋಣ. ಲೆಟ್ಸ್ ವೇಟ್ ಅಂಡ್ ವಾಚ್. ಮುಂದಕ್ಕೆ ಹೋಗೋಣ ಪ್ಲೀಸ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಒಟ್ಟು ಆಂಧ್ರದಲ್ಲಿ ಇರೋದು 25 ಸ್ಥಾನಗಳು. ತಮಿಳ್ನಾಡು ಒಂದು ಸ್ವಲ್ಪ BJP ಅಣ್ಣಾಮಲೈ ಅವರ ಸಾಧನೆಯನ್ನು ನಂಬಿಕೊಂಡಂಗೆ ಕಾಣಿಸ್ತಾ ಇದೆ. ಅಣ್ಣಾಮಲೈ ಅವರ ಹೋರಾಟವನ್ನು ನಂಬಿಕೊಂಡಂಗೆ ಕಾಣಿಸ್ತಾ ಇದೆ. ಅದೇನೋ 2ರಿಂದ 6 ಸ್ಥಾನ ಸಿಗುತ್ತೆ ಔಟ್ ಆಫ್ 39 ಅಂತ ಹೇಳ್ತಾರೆ. ಕಾಂಗ್ರೆಸ್ಸು 5ರಿಂದ 7 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. DMK 21 to 22, AIADMK 1ರಿಂದ 3, ಇನ್ನಿತರರು 4ರಿಂದ 5 ಸ್ಥಾನಗಳನ್ನು ಪಡೆದುಕೊಳ್ಬೋದು ಅಂತ ಈ ಸಮೀಕ್ಷೆ ಬಹಳ ಸ್ಪಷ್ಟವಾಗಿ ಹೇಳೋದು. ಕೇರಳದಲ್ಲಿ ಅಕೌಂಟ್ ಓಪನ್ ಮಾಡಿಬಿಡ್ಬೋದು ಅಂತ. ಎಲ್ಲಿ ತಿರುವನಂತಪುರಂನಲ್ಲಿ ಅಕೌಂಟ್ ಓಪನ್ ಮಾಡ್ತಾರಾ ಅಥವಾ ಅದೆಲ್ಲ ಅಕೌಂಟ್ ಓಪನ್ ಮಾಡ್ತಾರೆ ಗೊತ್ತಿಲ್ಲ, ಕಾದ್ ನೋಡೋಣ. ಕಾಂಗ್ರೆಸ್ 8ರಿಂದ 10, CPM 6ರಿಂದ 8, ಮುಸ್ಲಿಂ ಲೀಗ್ 1ರಿಂದ 2, ಇನ್ನಿತರರು 1ರಿಂದ 2 ಸ್ಥಾನಗಳನ್ನು ಪಡೆದುಕೊಳ್ಬೋದು ಅಂತ. ಇಲ್ಲಿ ಆಲ್ ದಿ ವೇ ಇಟ್ ಲುಕ್ಸ್ ಲೈಕ್ ಕಾಂಗ್ರೆಸ್ಸು ಮತ್ತು ಲೆಫ್ಟ್ ಪಾರ್ಟಿಗಳು ಅಂತ ನಾವೇನು ಕರಿತೀವಿ ಅವರೆಲ್ಲರೂ ಕೂಡ ಬಹಳ ಅತ್ಯುತ್ತಮವಾದಂಥ ಗಳಿಕೆಯನ್ನು ಸಾಧಿಸಬಹುದು ಅಂತ. ನಾವು ಟೋಟಲ್ ಓವರಾಲ್ ಇದನ್ನು ಗಮನಿಸಿದಾಗ ದ ಸೌತ್ ಸ್ಟ್ರಾಟಜಿ ಅಂತ ನಾವೇನು ಕರಿತೀವಿ, ದಕ್ಷಿಣದ ಸ್ಟ್ರಾಟಜಿ ಅಂತ ನಾವೇನು ಕರಿತೀವಿ, ಇದ್ಯಾವ ದಕ್ಷಿಣದ ಸ್ಟ್ರಾಟಜಿಯಲ್ಲೂ ಕೂಡ BJPಗೆ ಕರ್ನಾಟಕ ಒಂದನ್ನು ಹೊರತುಪಡಿಸಿದ್ರೆ ಸ್ಟ್ರೈಕ್ ರೇಟ್ 2% ಕೂಡ ಇಲ್ಲ, ನಾಟ್ ಇವನ್ 2%.
ನೀವು ಅದೇ ಹಿಂದಿ ಹಾರ್ಟ್ಲ್ಯಾಂಡ್ ತಗೊಳ್ಳಿ, ಹಿಮಾಚಲ ಪ್ರದೇಶ ತಗೊಳ್ಳಿ, ಮಧ್ಯಪ್ರದೇಶ ತಗೊಳ್ಳಿ, ರಾಜಸ್ಥಾನ, ಛತ್ತೀಸ್ಗಢ, ಈ ರೀತಿಯ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ UP ಮೋಸ್ಟ್ ಇಂಪಾರ್ಟೆಂಟ್ಲಿ ಮರ್ತೆ ನಾನು, ಅಲ್ಲೆಲ್ಲ BJPಯ ಸ್ಟ್ರೈಕ್ ರೇಟ್ ನಿಯರ್ಲಿ 95% ಇದೆ. ಬಟ್ ಬೇರೆ ಬೇರೆ ಕಡೆಗಳಲ್ಲಿ ನಾರ್ತ್ ಈಸ್ಟರ್ನ್ ಪಾರ್ಟ್ನಲ್ಲಿ ಕೂಡ ಅಥವಾ ಇನ್ನಿತರ ಜಾಗಗಳಲ್ಲೂ ಕೂಡ BJPಯ ಸ್ಟ್ರೈಕ್ ರೇಟ್ ಪರವಾಗಿಲ್ಲ ಒಂದು ಹಂತಕ್ಕೆ ಅನ್ನೋ ಥರದಲ್ಲಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಸೌತ್ ಇಂಡಿಯಾ, BJPಯ ಸ್ಟ್ರೈಕ್ ರೇಟ್ ಇದೆಯಲ್ಲ, ಇಟ್ ಈಸ್ 2%. ಇದು ಇವತ್ತಿಂದ ಅಂತಲ್ಲ, ರೀಜನಲ್ ಪಾರ್ಟಿಗಳು ಸೌತ್ನಲ್ಲಿ ಬಹಳ ದೊಡ್ಡ ಮಟ್ಟದ ಪಾರುಪತ್ಯವನ್ನು ಸ್ಥಾಪಿಸಿದ್ದಾವೆ. ಕಾಂಗ್ರೆಸ್ಸು ಕೂಡ ಒಂದು ಹಂತಕ್ಕೆ ಚೆನ್ನಾಗೇ ತನ್ನ ಸ್ಥಾನಮಾನಗಳನ್ನು ಸೌತ್ನಲ್ಲಿ ಭದ್ರಪಡಿಸ್ಕೊಂಡಿದೆ. ವೆರಾಸ್ ವೆನ್ ಇಟ್ ಕಮ್ಸ್ ಟು ಅದರ್ ಸ್ಟೇಟ್, ಕಾಂಗ್ರೆಸ್ಸು ತನ್ನ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳುವಲ್ಲೂ ಕೂಡ ಬಹಳ ಪರದಾಡಬೇಕಾದಂಥ ಸ್ಥಿತಿಯಲ್ಲಿದೆ. ಇದೇ ಟೈಮ್ಸ್ ನೌನ ಬೇರೆ ಬೇರೆ ರಾಜ್ಯಗಳ ವಿಷಯ ಬಂದಾಗ ಸುಮಾರು 4-5 ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅವರು 0 ಕೊಟ್ಟಿದ್ದಾರೆ. ಇಂಡಿಯಾ TV ಹ್ಯಾಸ್ ಗಿವನ್ 0 ಟು ಕಾಂಗ್ರೆಸ್. ಸೊ ಇದು ಎಲ್ಲಿಗೆ ಹೋಗಿ ತಲುಪಬಹುದು? ಸಮೀಕ್ಷೆಗಳು ಸಿಕ್ಕಾಪಟ್ಟೆ ಬರ್ತವೆ, ಇನ್ನು ಮುಂದೆ ಅಂತೂ ಬರ್ತಾನೆ ಹೋಗ್ತವೆ. ಇನ್ನೊಂದು ಸ್ವಲ್ಪ ದಿನ ಸಮೀಕ್ಷೆಗಳದ್ದೇ ಭರಾಟೆ ಆಗುತ್ತೆ. ಬಟ್ ಇದರಲ್ಲೆಲ್ಲ ಒಂದು ಕಾಮನ್ ಮಿನಿಮಮ್ ಫ್ಯಾಕ್ಟರ್ ಇದೆ. ಅದೇನು ಅಂತಂದರೆ, ಎಲ್ಲ ಸಮೀಕ್ಷೆಗಳು NDA ಕಡೆಗೇನೆ ಬೆರಳು ಮಾಡಿ ತೋರಿಸ್ತಾ ಇರ್ತವೆ. ನಾನು ಚರ್ಚೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಗೆಸ್ಟ್ಗಳನ್ನು ಪರಿಚಯಿಸಿಬಿಡ್ತೇನೆ. ಹಿರಿಯ ಪತ್ರಕರ್ತರು ಬಿ ವಿ ಶಿವಶಂಕರ್ ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನು ಲೈವ್ನಲ್ಲಿ. ಸರ್ ನಮಸ್ಕಾರ. ಹಾಗೆ ನಮ್ಮೊಟ್ಟಿಗೆ ಎಡಗಡೆ ಭಾಗದಿಂದ BJP ವಕ್ತಾರರು MR ವೆಂಕಟೇಶ್ ಅವರಿದ್ದಾರೆ. ನಟರಾಜ್ ಗೌಡರು ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ, ಹಾಗೂ ರಾಜೀವ್ ಗೌಡರು JDSನಿಂದ ಜಾಯ್ನ್ ಆಗಿದ್ದಾರೆ. ಟೈಮ್ಸ್ ನೌ ಮತ್ತು ETG ಸಮೀಕ್ಷೆಯ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ ನಾವು ಇವಾಗ. ಶಿವಶಂಕರ್ ಸರ್, ಕಳೆದ 2-3 ದಿನಗಳಿಂದ ನಾವು ಹಲವು ಸಮೀಕ್ಷೆಗಳ ಬಗ್ಗೆ ನೋಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಅಫ್ಕೋರ್ಸ್ ಒಪ್ಕೊಳ್ಳೋಣ, ದೇಶಾದ್ಯಂತ ಇನ್ನೂ ಹಲವು ಕಡೆಗಳಲ್ಲಿ ಇನ್ನೂ 1 ತಿಂಗಳು ಬಿಟ್ಟು ಚುನಾವಣೆ ಇದೆ, 1.25 ತಿಂಗಳು ಬಿಟ್ಟು ಚುನಾವಣೆ ಇದೆ. ಬಟ್ ಆಲ್ಮೋಸ್ಟ್ ಎಲ್ಲ ಗೊಂದಲಗಳು ತೆರೆ ಬಿದ್ದಂಗೆ ಕಾಣಿಸ್ತಾ ಇರುವ ಈ ಸಂದರ್ಭದಲ್ಲಿ ನಾಮಿನೇಷನ್ ಕೂಡ ಮುಗಿದಿದೆ. ಸೆಕೆಂಡ್ ಫೇಸ್ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಕರ್ನಾಟಕದಲ್ಲಿ. ಇದೆಲ್ಲ ನಿಜ. ಇವೆಲ್ಲದರ ನಡುವೆ 2 ಸಮೀಕ್ಷೆಗಳು ಬಂದಿದ್ದಾವೆ. ಒಂದು ಇಂಡಿಯಾ TVದು, ಇನ್ನೊಂದು ಟೈಮ್ಸ್ನವುದು. ಈ ಎರಡೂ ಸಮೀಕ್ಷೆಗಳು ತುಂಬ ಓವರ್ ಆಪ್ಟಿಮಿಸ್ಟಿಕ್ ಆಗಿದ್ದಾವೆ ಅಂತ ತಮ್ಗನ್ಸತ್ತಾ, ಅಥವಾ ರಿಯಾಲಿಟಿಗೆ ಒಂದು ಸ್ವಲ್ಪ ಹತ್ರ ಇರಬಹುದೇನೋಪ್ಪ ಅಂತ ಅನ್ಸತ್ತಾ? ನಾವು ಹೇಗೆ ಇದನ್ನ ತರ್ಕಕ್ಕೆ ನಾವು ಸಾಣೆ ಹಾಕಿ ನೋಡಬಹುದು ಅಂತ ತಮ್ಗನ್ಸುತ್ತೆ ಸರ್? ಚಂದನ್, ಈಗ ಬರೀ ನೀವು ಮಾಡ್ತಾ ಇರೋದು ಬರೀ 3-4 ದಿನದ ಹಿಂದಿಂದಲ್ಲ, ಸಾಕಷ್ಟು ದಿನ, ಸುಮಾರು 1 ತಿಂಗಳಿಂದ ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಈವನ್ ಎಲೆಕ್ಷನ್ಸ್ ಅನೌನ್ಸ್ ಆಗೋಕ್ ಮುಂಚೆಯಿಂದನೂ ಕೂಡ ಆಗಿನ ಒಂದು ಪರಿಸ್ಥಿತಿಯ ಬೇಸಿಸ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಸಮೀಕ್ಷೆಗಳನ್ನ ಮಾಡ್ಕೊಂಡು ಬಂದಿದ್ದೀರ. ಕರೆಕ್ಟ್. ಅವಾಗೆಲ್ಲ ನಾವು ಹೇಳ್ತಾ ಇದ್ವಿ, ಅಂದ್ರೆ ಆಯಾ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಮ್ಗೆ ಚಿತ್ರಣಗಳು ಸಿಗ್ತಾ ಹೋಗ್ತಾ ಇವೆ. ನಿಜ. ಅಂದ್ರೆ ಒಂದೊಂದು, ಅಂದ್ರೆ ಎಲೆಕ್ಷನ್ಸ್ ಹತ್ರ ಬರ್ತಾ ಬರ್ತಾ ನಮ್ಗೆ ಇನ್ನಷ್ಟು ಚಿತ್ರಣ ಸ್ಪಷ್ಟವಾಗ್ತಾ ಹೋಗ್ತಾ ಇರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ್ಲೂ ಅಷ್ಟೇನೆ. ಈಗ ನೋಡಿ, ಈ ಪೋಲಿಂಗ್ ಡೇ ನಲ್ಲಿ ಈಗ ಒಂದು ಮೇಲ್ನೋಟಕ್ಕೆ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡೋದಾದ್ರೆ, ಮೇಲ್ನೋಟಕ್ಕೆ ಇದೊಂದು ರೀತಿಯಲ್ಲಿ ಕನ್ವಿನ್ಸಿಂಗ್ ಆಗಿದೆ. ಎಲ್ಲರ ಅಭಿಪ್ರಾಯನೂ ಇದೇ ಇರೋ ತರ ಇದೆ. ಆದ್ರೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿಂದ, ಅಂದ್ರೆ ಅಟ್ಲೀಸ್ಟ್ ಕರ್ನಾಟಕದ ಪರಿಸ್ಥಿತಿ, ಈಗ ನಾಮಿನೇಷನ್ಸ್ ಒಂದು ಮೊದಲನೇ ಹಂತದ ನಾಮಿನೇಷನ್ಸ್ ಪ್ರಾಸೆಸ್ ಮುಗಿತಾ ಬಂತು. 2ನೇ ಹಂತದ್ದು ಇದು 12ನೇ ತಾರೀಕಿಂದಲ್ವಾ ಸ್ಟಾರ್ಟ್ ಆಗುತ್ತೆ. ಹೌದು. ಆದ್ರೆ ಕ್ಯಾಂಡಿಡೇಟ್ಸ್ ಯಾರು ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಇವಾಗಿಂದ ಒಂದೊಂದು ದಿನಕ್ಕೂ ಕೂಡ ಸನ್ನಿವೇಶ ಬದಲಾಗ್ತಾ ಹೋಗುತ್ತೆ, ಡಿಪೆಂಡಿಂಗ್ ಆನ್ ಸೋ ಮೆನಿ ಇಶ್ಯೂಸ್. ಆದ್ರೆ ಮೇನ್ ಇಶ್ಯೂಸ್ ಒಂದು ಬರ್ತವೆ, ಅಂದ್ರೆ ದೊಡ್ಡ ಡೆವಲಪ್ಮೆಂಟ್ಸ್, ದೊಡ್ಡ ಬೆಳವಣಿಗೆಗಳು, ಇಡೀ ದೇಶದ ಒಂದು ಸನ್ನಿವೇಶವನ್ನು ಬೆಳವಣಿಗೆಗಳು ಉಂಟಾಗ್ತವೆ. ಉದಾಹರಣೆಗೆ ಈ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್. ಈಗ ನಮ್ಗೆ ಏನಂತಂದ್ರೆ, ಈ ಅಂದ್ರೆ ಅರ್ಲಿ ಸಮೀಕ್ಷೆಗಳು ಆಗುವಾಗ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಆಗಿರ್ಲಿಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಆಗಿದೆ. ಅದ್ರ ಜೊತೆಗೆ ಈ ಭ್ರಷ್ಟಾಚಾರದ ವಿಚಾರಗಳು ಅವಾಗವಾಗ, ಅಂದ್ರೆ ಈ ಎಲೆಕ್ಟ್ರಲ್ ಬಾಂಡ್ಸ್ ಇಂಥದ್ದೆಲ್ಲ ಬರ್ತಾ ಇದೆ. ಈಗ ಈ ಇಶ್ಯೂಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಯಾವ ರೀತಿ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಜನಗಳನ್ನ
ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಮೇಲ್ನೋಟಕ್ಕೆ ನನಗೆ ಇದುವರೆಗೂ ಅಂದ್ರೆ ಅಂಡರ್ ಕರೆಂಟ್ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಇದೇನು ಇರುವಂತಹ ಒಟ್ಟಾರೆ ಚಿತ್ರಣ ಚೇಂಜ್ ಆಗ್ತಾ ಇರೋ ತರ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ವೆನ್ ಇಟ್ ಕಮ್ಸ್ ಟು ಬಿಜೆಪಿ ಅಂಡ್ ಅದರ್ಸ್ ಅಂತ ಬಂದಾಗ ಇಲ್ಲಿ ಕರ್ನಾಟಕದಲ್ಲಿ ಇಟ್ ಈಸ್ ಬಿಜೆಪಿ ಅಗೇನ್ಸ್ಟ್ ಕಾಂಗ್ರೆಸ್. ಇನ್ ರೆಸ್ಟ್ ಆಫ್ ಇಂಡಿಯಾ ಇಟ್ ಈಸ್ ಬಿಜೆಪಿ ವರ್ಸಸ್ ಇಂಡಿಯಾ ಅಥವಾ ಅದರ್ಸ್ ಅಂತ ಬಂದಾಗ ಇಲ್ಲಿ ಬಿಜೆಪಿ ಇಟ್ ಈಸ್ ಸಿಟ್ಟಿಂಗ್ ವೆರಿ ಪ್ರೆಟಿ, ಅಂದ್ರೆ ಅದು ಸ್ಟ್ರಾಂಗ್ ಆಗೇ ಇರೋ ತರ ಕಾಣಿಸ್ತಾ ಇದೆ. ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ ಅಥವಾ ಎಲ್ಲೋ ಒಂದ್ ಸ್ವಲ್ಪ ಕಳ್ಕೊಳ್ತಾ ಹೋಗುತ್ತಾ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ಮುಂದೆ ನಾವು ವಿಟ್ನೆಸ್ ಮಾಡಬಹುದಾದಂತಹ ಬೆಳವಣಿಗೆಗಳ ಮೇಲೆ. ಉದಾಹರಣೆಗೆ ಇವಾಗ ಇವರು ಈ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಯಾವ ರೀತಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಈಗ ಪ್ರತಿಪಕ್ಷದವರು ಇಲ್ಲ ನೋಡಿ, ಇದು ವಿರೋಧ ಪಕ್ಷಗಳ ಮೇಲೆ ಬಿಜೆಪಿ ನಡೆಸ್ತಾ ಇರುವಂತ ದಾಳಿ, ಇದು ಒಂದ್ ರೀತಿ ಡಿಕ್ಟೇಟರ್ಶಿಪ್ ಅನ್ನೋದನ್ನ ಕನ್ವಿನ್ಸ್ ಮಾಡಕ್ಕಾಗತ್ತ ಅಂತ ಆ ತರದ್ದು ಹೋಗುತ್ತೆ ಅಂತ. ಅದು ನಾವು ನೋಡೋಣ ಮುಂದಕ್ಕೆ. ಈಗಿನ ಪರಿಸ್ಥಿತಿ ನೋಡೋದಾದ್ರೆ ಈಗ ನೀವೇನ್ ಕೊಟ್ಟಿದ್ದೀರಾ ಆ ಚಿತ್ರಣ ಸ್ವಲ್ಪ ಮಟ್ಟಿಗೆ ಕನ್ವಿನ್ಸಿಂಗ್ ಆಗಿದೆ. ಅದರಲ್ಲೂ ಈ ನೀವು ದಕ್ಷಿಣ ಭಾರತದ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಇದ್ರಿ, ಅದು ವೆರಿ ಇಂಟ್ರೆಸ್ಟಿಂಗ್. ಕರೆಕ್ಟ್. ಕರ್ನಾಟಕದಲ್ಲಿ ಕೂಡ ಇಲ್ಲಿ ಏನು ಅಂದ್ರೆ ಈ ಕಾಂಗ್ರೆಸ್ನವರು 15ರಿಂದ 20 ಅಂತ ಹೇಳ್ತಾ ಇದ್ದಾರೆ, ಬಿಜೆಪಿನವರು 28ಕ್ಕೆ 28 ಅಂತ ಹೇಳ್ತಾ ಇದ್ದಾರೆ. ಎರಡೂ ಕೂಡ ಸ್ವಲ್ಪ ಮಟ್ಟಿಗೆ ಓವರ್ ಆಂಬಿಷಿಯಸ್ ಅವರ ದೃಷ್ಟಿನಲ್ಲಿ. ಆದ್ರೆ ಈ ಕಾಂಗ್ರೆಸ್ ಕಳೆದ ಸಾರಿ ಬರೀ ಒಂದೇ ಒಂದು ಸೀಟನ್ನ ಗೆದ್ದಿತ್ತಲ್ಲ, ಬೆಂಗಳೂರು ರೂರಲ್. ಈಗ ಬೆಂಗಳೂರು ರೂರಲ್ ನಲ್ಲಿ ಬಹಳ ಪೈಪೋಟಿ ಇದೆ, ಆದ್ರೆ ಅದರ ಟ್ಯಾಲಿ 1ಕ್ಕಿಂತ ಹೆಚ್ಚು ಖಂಡಿತ ಆಗೋ ಲಕ್ಷಣ ನನಗೆ ಕಾಣಿಸ್ತಾ ಇದೆ. ಅದು 4 ಆಗುತ್ತಾ, 10 ಆಗುತ್ತಾ, 12 ಆಗುತ್ತಾ, ಇದು ಕಾಲನೇ ನಿರ್ಧಾರ ಮಾಡುತ್ತೆ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ನನಗೆ ಕಾಣಿಸ್ತಾ ಇರೋದೇನಂತಂದ್ರೆ, ಇಲ್ಲಿ ಅಕಸ್ಮಾತ್ 25 ತಗೊಂಡಿದ್ದಂತಹ ಬಿಜೆಪಿ ಕರ್ನಾಟಕದಲ್ಲಿ ಏನಾದ್ರೂ ಸ್ವಲ್ಪ ಕಮ್ಮಿ ಮಾಡ್ಕೊಟ್ರೆ 5-10 ಸೀಟ್ ಏನೋ ಕಮ್ಮಿ ಆಯ್ತು ಅಂತ ಅನ್ಕೊಳ್ಳಿ. ಅದನ್ನ ಈ ಕಾಂಪನ್ಸೇಟ್ ಮಾಡ್ಕೊಳ್ಳಕ್ಕೆ, ಮೇಕಪ್ ಮಾಡ್ಕೊಳ್ಳೋದಕ್ಕೆ ತೆಲಂಗಾಣದಲ್ಲಿ ಏನಾದ್ರೂ ಅದು ಇಂಪ್ರೂವ್ ಮಾಡ್ಕೊಳುತ್ತಾ ಅನ್ನೋದನ್ನ ಕುತೂಹಲದಿಂದ ನೋಡ್ಬೇಕಾಗಿದೆ. ಯಾಕೆಂದ್ರೆ ಅಲ್ಲಿನ ಒಂದು ಬೆಳವಣಿಗೆ ಬಹಳ ಕುತೂಹಲಕರವಾಗಿ ಬೆಳೆದು ಬಂದಿದೆ. ಯಾಕೆಂದ್ರೆ BRS ಇದೆಯಲ್ಲ, ಅದು ಇಷ್ಟೊಂದು ವೀಕ್ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ. ಅವರು KCR ಬಹಳ ಪಾಪ್ಯುಲರ್ ಲೀಡರ್ ಆಗಿದ್ರು, ಯಾವ್ದೋ ಕಾರಣಕ್ಕೆ ಒಂದು ಅಸೆಂಬ್ಲಿ ಸೋತಿದ್ದಾರೆ ಅಂತ ಅನ್ಕೊಳ್ತಾ ಇದ್ದ ಹಾಗೇನೆ ಈ ಲೋಕಸಭಾ ಚುನಾವಣೆ ಬಂದ ಮೇಲೆ ನಮ್ಗೆ ಎಂತ ಒಂದು ಒಂದು ಬೆಳವಣಿಗೆ ಕಂಡಿದೆ ಅಂದ್ರೆ, ಅಲ್ಲಿ 17 ಸೀಟ್ ಇದೆಯಲ್ಲ, 17 ಸೀಟ್ಗಳಿಗೆ ಫಸ್ಟ್ ಕ್ಯಾಂಡಿಡೇಟ್ ಲಿಸ್ಟ್ ಅನೌನ್ಸ್ ಮಾಡಿದ್ದು BRS. ಬಿ ಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ. ಬಿ ಫಾರ್ಮ್ ತಗೊಂಡಂತಹ 4 ಜನ BRS ಅಭ್ಯರ್ಥಿಗಳು ಆ ಪಾರ್ಟಿನ ಬಿಟ್ಟು ಹೋಗ್ಬಿಟ್ರು. ಅಂದ್ರೆ ಅದೊಂದು ರೀತಿಯಲ್ಲಿ ಅನ್ಪ್ರೆಸಿಡೆಂಟೆಡ್ ಡೆವಲಪ್ಮೆಂಟ್. ಸೊ ಅಂದ್ರೆ BRS ಬಹಳಷ್ಟು ಇದನ್ನ ಗ್ರೌಂಡ್ ಅನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಅದರ ಗೇನ್, ಅದರ ಲಾಸ್ ಯಾರಿಗೆ ಗೇನ್ ಆಗುತ್ತೆ? ಅದು ಕಳ್ಕೊಳ್ಳುವಂತ ಗ್ರೌಂಡ್ಸ್ ಅದು ಬಿಜೆಪಿಗೆ ಬರುತ್ತಾ, ಕಾಂಗ್ರೆಸ್ ಬರುತ್ತಾ ಅನ್ನೋ ಕುತೂಹಲ. ಅಂದ್ರೆ ಇವಾಗ ಬಿಜೆಪಿಗೆ 4 ಸೀಟ್ ಇದೆ, ಅದು 6 ಆಗುತ್ತಾ 8 ಆಗುತ್ತಾ ಅಂತ ನೋಡ್ಬೇಕು. ಅದೇ ರೀತಿಯಲ್ಲಿ ಇದು ತಮಿಳ್ನಾಡಲ್ಲಿ ಏನಾದ್ರು ಅಕೌಂಟ್ ಓಪನ್ ಮಾಡಬಹುದು ಅಂತ ನೀವು ಹೇಳ್ತಾ ಇದ್ರಿ. ಆಮೇಲೆ ಇದು ಆಂಧ್ರ ಪ್ರದೇಶದ ಸ್ವಲ್ಪ ನನಗೆ ಅನಿರೀಕ್ಷಿತವಾಗಿ ಇದೆ. ಯಾಕೆ ಅಂತಂದ್ರೆ ಜಗನ್ ರೆಡ್ಡಿ ಅವರು ಇದು ಸರ್ಕಾರದ ಮೇಲೆ ಸಾಕಷ್ಟು ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಆದ್ರೂ ಕೂಡ ಅವರು ಅಂದ್ರೆ 25ಕ್ಕೆ 20 ಬರುತ್ತೆ ಅನ್ನೋ ತರ ನೀವು ಹೇಳ್ತಾ ಇದ್ರಿ. ಅಂತ ಸಮಯ ಅಂದ್ರೆ ಇವಾಗ TDP ಮತ್ತೆ ಜನಸೇನಾ ಜೊತೆ ಸೇರ್ಕೊಂಡಿದ್ರೆ ಬಿಜೆಪಿ ಏನಾದ್ರೂ ಒಂದು ಅಕೌಂಟ್ ಓಪನ್ ಮಾಡುತ್ತಾ ಅಂತ ಅನ್ಕೊಂಡಿದ್ದೆ, ಬಟ್ ಇದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡ್, ನನಗೆ ಒಂದು ಸಮರೈಸ್ ಮಾಡಿ ಹೇಳೋದಾದ್ರೆ, ಇದು ಮೇಲ್ನೋಟಕ್ಕೆ ಕನ್ವಿನ್ಸಿಂಗ್ ಆಗಿದೆ, ಬಟ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಬಿ ಚೇಂಜಿಂಗ್ ಟು ಲಾರ್ಜರ್ ಎಕ್ಸ್ಟೆಂಟ್ ಟುವರ್ಡ್ಸ್ ದಿ ಪೋಲಿಂಗ್ ಡೇ ಅಂತ. ಒಂದ್ ಸಣ್ಣ ಅಬ್ಸರ್ವೇಷನ್ ಸರ್, ಇದಾದ್ಮೇಲೆ ನಾನು ಗೆಸ್ಟ್ ಗಳಿಗೆ ಬರ್ತೀನಿ. ಇಲ್ಲಿರೋ ಗೆಸ್ಟ್ ಗಳಿಗೆ ಒಂದ್ ಸಣ್ಣ ಅಬ್ಸರ್ವೇಷನ್. ನಾನು ಪ್ರತಿ ಸಲ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತೀನಿ. ಅದೇನು ಅಂತಂದ್ರೆ, ನಾನು ಕಳೆದ ಸಲದ ಚುನಾವಣೆಯ ಈ ವೋಟ್ ಶೇರಿಂಗ್ ಪರ್ಸೆಂಟೇಜ್ ಗಮನಿಸಿದಾಗ 38% ವೋಟ್ ಶೇರಿಂಗ್ನ ಬಿಜೆಪಿ ಪಡ್ಕೊಂಡಿದೆ, 45% ವೋಟ್ ಶೇರಿಂಗ್ ಅಂದ್ರೆ NDA ಪಡ್ಕೊಂಡಿದೆ. ಅಂದ್ರೆ 38 ಬಿಜೆಪಿ ಪಡ್ಕೊಂಡಿದ್ರೆ ಪ್ಲಸ್ 7% ಸೇರಿ NDA 45% ಆಯ್ತು ಅಂತ. ಇನ್ನು ಉಳಿದ 55%ಗೆ ಇನ್ ಬೇರೆ ಬೇರೆ ಪಕ್ಷಗಳು ಹೋರಾಟವನ್ನ ನಡೆಸಿದಾವೆ ಅಂತ. ಅದು ಕೇವಲ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿರುವ ಪಾರ್ಟಿಗಳು ಮಾತ್ರ ಅಂತಲ್ಲ, ಇನ್ನಿತರ ಪಾರ್ಟಿಗಳು ಕೂಡ ಹೋರಾಟವನ್ನ ನಡೆಸಿದಾವೆ. ಅಲ್ಲಿ ಯಾಕೆ ಕಾಂಗ್ರೆಸ್ಸಿಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ. 2 ಪ್ರಶ್ನೆ, ನೀವು ಒಂದು ಮಾತು ಹೇಳಿದ್ರಿ, ಈ ನರೇಟಿವ್ಗಳು ಸೆಟ್ ಆಗ್ತವೆ ಅಂತ. ಆಮೇಲೆ ನಾನು ಮಾತಾಡ್ತಾ ಇರ್ತೀನಿ, ಕಾಂಗ್ರೆಸ್ ಏನೋ ನರೇಟಿವ್ ಸೆಟ್ ಮಾಡುತ್ತೆ, ಬಿಜೆಪಿ ಏನೋ ನರೇಟಿವ್ ಸೆಟ್ ಮಾಡುತ್ತೆ, ಆಯಾ ಕಾರಣಕ್ಕೆ ತಕ್ಕುದಾದ ಬೆಳವಣಿಗೆಯ ಮೇಲೆ ವೋಟಿಂಗ್ ಆಗ್ಬೋದು, ಪೋಲ್ ಆಗ್ಬೋದು, ಫಲಿತಾಂಶ ಬರ್ಬೋದು ಅಂತ. ಬಟ್ ಅದನ್ನೆಲ್ಲ ಹೊರತುಪಡಿಸ್ಬಿಟ್ರೆ
ಈ 10 ವರ್ಷದಲ್ಲಿ ಒಂದು ನರೇಟಿವ್ನ ಬಿಜೆಪಿ ವಿರುದ್ಧ ಇತರ ವಿರೋಧ ಪಕ್ಷಗಳು ಯಾಕೆ ಸೆಟ್ ಮಾಡಕ್ಕಾಗಿಲ್ಲ? ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಲಾಟ್ ಆಫ್ ವೋಟ್ ಶೇರಿಂಗ್, ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಲಾಟ್ ಆಫ್ ಆಪ್ಷನ್ಸ್ ಮತ್ತು ಆಪರ್ಚುನಿಟೀಸ್, ಯಾಕೆ ಶೇರ್ ಮಾಡಕ್ಕಾಗ್ಲಿಲ್ಲ, ಯಾಕೆ ಅದನ್ನ ತಗೊಂಬರಕ್ಕಾಗ್ಲಿಲ್ಲ ಅಂತ ನಾನು ಕೇಳ್ತಿರೋದು ನಿಮ್ಮನ್ನ. ಅಂದ್ರೆ 2 ಕ್ವಶನ್ ನೀವು ಕೇಳಿದ್ದೀರಾ. ಹೌದು. ಒಂದು, ಈ ವೋಟ್ ಶೇರಿಂಗ್ ಯಾಕೆ ಇವರು ಗೇನ್ ಮಾಡ್ಕೊಂಡಿಲ್ಲ ಅಂತ. ಹೌದು, ಯಾಕೆ ಗೇನ್ ಮಾಡ್ಕೊಂಡಿಲ್ಲ? ಅವಕಾಶ ಇದ್ರು ಯಾಕೆ ಗೇನ್ ಮಾಡ್ಕೊಂಡಿಲ್ಲ? ಯಾವ್ದೋ ಒಂದು ನರೇಟಿವ್ ಸೆಟ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಈ 10 ವರ್ಷ ಟೈಮ್ ಇತ್ತಲ್ಲ, ಇದೆಲ್ಲ ಸರ್ವೆಗಳನ್ನ ನೋಡಿದ್ರೆ ಯಾಕೆ ಗೈನ್ ಮಾಡ್ಕೊಂಡಿಲ್ಲ? ಆಪರ್ಚುನಿಟಿ ಯಾಕೆ ಇವರು ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಅಂದ್ರೆ, ಇದು ನರೇಟಿವ್ಸ್ ಗಿಂತ ಹೆಚ್ಚಾಗಿ ಇದು ಫಸ್ಟ್ ಪಾಯಿಂಟ್ ಪ್ರಾಕ್ಟಿಕಲ್ ಇಶ್ಯೂಗೆ ಬರೋಣ. ಈಗ ಕಾಂಗ್ರೆಸ್ ಅದಕ್ಕೆ ಈ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಎಷ್ಟು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಒಂದ್ ಕಡೆ 38%, ಇನ್ನೊಂದ್ ಕಡೆ 45%. 45% ಒಂದು ಏನಾದ್ರೆ ಡಿಸ್ಪರ್ಸ್ ಆಗಿ, ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಆಗಿ ಹೋಗಿದ್ರಿಂದ ಅವರಿಗೆ ಸೀಟ್ಗಳ ಕನ್ವರ್ಟ್ ಆಗ್ಲಿಲ್ಲ. ಅದು ಹಳೆ ಕಥೆ. ಈಗ ಇಲ್ಲಿ ಅಂದ್ರೆ ಅಟ್ ಪ್ರೆಸೆಂಟ್ ನಿಮ್ಗೆ ಆ ಪರ್ಸೆಂಟೇಜ್ ಹೆಚ್ಚಾದ್ರೂ ಕೂಡ ನಿಮ್ಗೆ ಅವ್ರಿಗೆ ಸೀಟಾಗಿ ಕನ್ವರ್ಟ್ ಆಗೋದಕ್ಕೆ ಕಷ್ಟ ಯಾಕಿದೆ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಅವರು ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಯಾಕೆಂದ್ರೆ ಅವ್ರಿಗೆ ನಂಬರ್ ಆಫ್, ಅಂದ್ರೆ ಇಟ್ ಮೇ ನಾಟ್ ಬಿ ಕನ್ವರ್ಟಿಂಗ್ ಇನ್ ಟು ಸೀಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಕಂಟೆಸ್ಟ್ ಮಾಡ್ತಾ ಇರುವಂತ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್, ಬಿಹಾರ್ ನಲ್ಲಿ ಎಷ್ಟು? 7. ಇದು ಯುಪಿ ನಲ್ಲಿ ಎಷ್ಟು? 9. ಈ ತರ ಅಂದ್ರೆ, ಹಾಗಾಗಿ ಒಟ್ಟು ನೀವು ಇದ್ ಮಾಡಕ್ ಹೋದ್ರೆ ಅಂದ್ರೆ ಎನ್ ಡಿ ಎ ಪೂರ್ತಿ ಬರುತ್ತೆ ಅನ್ನೋದಾದ್ರೆ ಅದು ಬೇರೆ ವಿಚಾರ. ಎನ್ ಡಿ ಎ ನಲ್ಲೂ ಕೂಡ ಫ್ರಾಗ್ಮೆಂಟೇಶನ್ ಆಗ್ತಿದೆ. ಈಗ ಇಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಇವರು ಬರ್ಲಿಲ್ಲ, ಯಾರು TMC ನವರು. ಮಹಾರಾಷ್ಟ್ರದಲ್ಲಿ ಇನ್ನೂ ಚಿತ್ರಣ ಸ್ಪಷ್ಟ ಆಗ್ತಾ ಇಲ್ಲ. ಆಮೇಲೆ ಈವನ್ ನಿಮ್ಗೆ ಬಿಹಾರ್ ನಲ್ಲೂ ಕೂಡ ಆ ಮೈತ್ರಿ ಮೇಲ್ನೋಟಕ್ಕೆ ಅಷ್ಟು ಏನು ಸೌಹಾರ್ದಯುತವಾಗಿರುವಂಗಿಲ್ಲ. ಆಮೇಲೆ ತಮಿಳುನಾಡಲ್ಲೂ ಕೂಡ ಅವ್ರ ನಂಬರ್ಸ್ ಕಮ್ಮಿ ಇದೆ. ಇವರು ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಆಗಿ ನಮಗೆ ಕಾಣಿಸ್ತಾ ಇರೋದು ಕರ್ನಾಟಕ ಮತ್ತು ಕೇರಳದಲ್ಲಿ. ಸೊ ಹಾಗಾಗಿ ಇವರಿಗೆ ಜಾಸ್ತಿ ವೋಟ್ಸ್ ಬಂದ್ರು ಕೂಡ ಅವರ ಪರ್ಸೆಂಟೇಜ್ ಇಲ್ಲಿಂದ ಬರುತ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಇವಾಗ ಚಾಮರಾಜನಗರದಲ್ಲಿ ಈಗ ಸುನಿಲ್ ಬೋಸ್ ಅವರು ಅಂತ ಅನ್ಕೊಳಕ ಕಾಂಗ್ರೆಸ್ನವ್ರು, ಕಾಂಗ್ರೆಸ್ 60% ತಗೊಂಡ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಅದು ಓವರ್ ಆಲ್ ಆವರೇಜ್ ಗೆ ಆಡ್ ಆಗುತ್ತೆ. ಅದು ಅವಾಗ ಇದು ನೋಡಿ, ಇಂಡಿಯಾ 40% ಬಂತು. 40% ಅಲ್ಲಿ ಸುಮಾರು 10% ಕರ್ನಾಟಕದಿಂದಾನು ಹೋಗ್ಬಿಟ್ರದು. ಆ ಕರ್ನಾಟಕದಿಂದ ಏನಾಗುತ್ತೆ, ಸಿಗ್ಬೇಕಾದ್ರೆ ಸೀಟ್ ಸಿಕ್ಕಿರುತ್ತೆ, ಮಿಕ್ಕಿದ್ದಲ್ಲ ಸೀಟ್ಗಳ ಕನ್ವರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್. ಯಾಕಂತಂದ್ರೆ ನೀವು ಸ್ಟ್ರೈಕ್ ರೇಟ್ ಅಂತ ಹೇಳ್ತಾ ಇದ್ರಲ್ಲ, ಇವ್ರ ಸ್ಟ್ರೈಕ್ ರೇಟ್ ಚೆನ್ನಾಗಿದ್ರು ಕೂಡ ಇವ್ರದ್ದು ಬೇಸೇ ಕಮ್ಮಿ ಇರುತ್ತೆ. ಅಂದ್ರೆ ನಂಬರ್ ಆಫ್ ಸೀಟ್ಸ್ ಅವ್ರು ಕಂಟೆಸ್ಟ್ ಮಾಡ್ತಾ ಇರೋದು ಕಮ್ಮಿ ಇರೋದ್ರಿಂದ ಇದು ಪರ್ಸೆಂಟೇಜ್ ಜಾಸ್ತಿ ಇದ್ರು ಕೂಡ ನಂಬರ್ ಆಫ್ ಸೀಟ್ಸ್ ಅವ್ರಿಗೆ ಹೆಚ್ಚು ಬರದೇ ಇರುವಂತ ಒಂದು ಸಾಧ್ಯತೆ ಇದೆ. ಎರಡನೇದು ನೆರೆಟಿವ್ ಅಂತ ಹೇಳಿದ್ರಲ್ಲ, ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ. ಈ ಪೊಲಿಟಿಕಲ್ ಪಾರ್ಟಿಗಳು, ಅಪೋಸಿಷನ್ ಪಾರ್ಟಿಗಳು ನರೇಟಿವ್ಸ್ ಮಾತ್ರ ಯಾಕೆ ಕಾಯ್ಬೇಕು? ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ವಿಚಾರ ಮಾತ್ರ ಯಾಕೆ ಇಟ್ಕೋಬೇಕು? ಈ 10 ವರ್ಷದಲ್ಲಿ ಒಂದು ನರೇಟಿವ್, ಓವರ್ ಆಲ್ ನರೇಟಿವ್ ಯಾಕೆ ಸೃಷ್ಟಿ ಆಗ್ಲಿಲ್ಲ? ಅಥವಾ ಅದನ್ನ ಜನ ಬೈ ಮಾಡ್ಲಿಲ್ವಾ? ಇದು ನನ್ನ ಪ್ರಶ್ನೆ. ಅದೇ ಅದನ್ನ ಎರಡೇ ಮಾತಲ್ಲಿ ಮುಗಿಸ್ತೀನಿ, ಹೆಚ್ಚು ಟೈಮ್ ತಗೊಳ್ಳೋದು ಬೇಡ. ಅದಕ್ಕೆ ಮುಂಚೆ ಒಂದು ಮಾತೇನಂತಂದ್ರೆ, ನಿಮ್ಮ ಇದು ಸಮೀಕ್ಷೆನಲ್ಲಿ ಮೇಲಿಂದ ಮೇಲೆ ಆಘಾತಕಾರಿಯಾಗಿ ಹೊರಹೊಮ್ತಾ ಇರುವಂತ ವಿಚಾರ ಏನಂದ್ರೆ, ಕಾಂಗ್ರೆಸ್ ಈ ಸಾರಿ ಕೂಡ ಅಧಿಕೃತ ಏನು ಪ್ರತಿಪಕ್ಷದ ಸ್ಥಾನವನ್ನು ಪಡ್ಕೊಳ್ಳದೆ ಹೋಗಬಹುದು. 45, 38 ಅಂತ ಬಂದಾಗ ಇದು ರಿಯಲಿ ಇಟ್ ಈಸ್ ವೆರಿ ವೆರಿ ಡಿಸಾರ್ಟನಿಂಗ್. ಯಾಕೆಂತಂದ್ರೆ ಇದು ಕಾಂಗ್ರೆಸ್ ಅಂತ ಅಲ್ಲ, ಒಂದು ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ನಿಮ್ಗೆ ಅಧಿಕೃತವಾದಂತಹ ಅಂದ್ರೆ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ 3 ಟರ್ಮ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಎಲ್ಲೋ ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್ ಸಿಸ್ಟಮ್. ಅಂದ್ರೆ ಕಾಂಗ್ರೆಸ್ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಇದನ್ನ ಜನಗಳಿಂದ ದೂರಿ ಪ್ರಯೋಜನ ಇಲ್ಲ, ಬಿಜೆಪಿಯನ್ನು ದೂರಿ ಪ್ರಯೋಜನ ಇಲ್ಲ, ಕಾಂಗ್ರೆಸ್ ಅಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕಾಯ್ತು. ಇದಕ್ಕೆ ಲಿಂಕ್ಡ್ ಆಗೇ ಇದೆ ನರೇಟಿವ್ ಅಂತ ಬರೋದು. ಈಗ ಕಾಂಗ್ರೆಸ್ ಒಂದು ಪ್ರಶ್ನೆ, ಯಾಕೆ ಕಾಂಗ್ರೆಸ್ ಇದು ನರೇಟಿವ್ ಅನ್ನೋ ಒಂದು ಸ್ಟ್ರಾಂಗ್ ಆಗಿ ಈಗ ಇದೇ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಸ್ ತಗೊಳ್ಳಿ, ಎಷ್ಟು ಚೆನ್ನಾಗಿ ನರೇಟಿವ್ ಬಿಲ್ಡ್ ಮಾಡ್ತಾರೆ. ಬ್ಯೂಟಿಫುಲ್ ಆಗಿತ್ತು. ಬಿಜೆಪಿ 40% ತಗೊಂಡ್ ಬಂದ್ರು, ಹೌದು. ಆಮೇಲೆ ಇದು ಏನು ಇದು ಗ್ಯಾರಂಟೀಸ್ ತಗೊಂಡ್ ಬಂದ್ರು. ಕಾಂಗ್ರೆಸ್ ಹೆಂಗ್ ಕಾಣಿಸ್ತು ಅಂತಂದ್ರೆ, Congress is setting the agenda. BJP, they made BJP to react to it. ನ್ಯಾಷನಲ್ ದೇಶದಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಅಂದ್ರೆ, ಒಂದೇ ಒಂದು ಸಿಂಪಲ್ ಉತ್ತರ ಏನಂತಂದ್ರೆ, ಅಲ್ಲಿ ನಿಮಗೆ ನಾಯಕತ್ವ ಇಲ್ದಂಗಾಗಿದೆ. ಇಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಇವರೆಲ್ಲ
ಫೋರ್ ಫ್ರಂಟ್ ಲೀಡರ್ಶಿಪ್ ಇತ್ತು, ಮತ್ತೆ ಸೆನ್ಸ್ ಆಫ್ ಓನರ್ಶಿಪ್ ಇತ್ತು. ಈ ಎಲೆಕ್ಷನ್ ನಾನು ಗೆಲ್ಲಬೇಕು, ಗೆದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಗೆದ್ರೆ ನಾನು DCM ಆಗ್ತೀನಿ, ಗೆದ್ರೆ ನಾನು CM ಆಗ್ತೀನಿ ಅಂತ. ಆ ತರ ಸೆನ್ಸ್ ಆಫ್ ಓನರ್ಶಿಪ್ ನಿಮ್ಗೆ ಡೆಲ್ಲಿನಲ್ಲಿ ಯಾರು ತೋರಿಸ್ತಾ ಇದ್ದಾರೆ? ರಾಹುಲ್ ಗಾಂಧಿ ಫಸ್ಟ್ ನಾನು ಏನಂತಂದ್ರೆ ನನಗೆ ಪಾಯ್ಸನ್ ಅನ್ಬಿಟ್ಟು ಎಲ್ಲೋ ದೂರ ಇದ್ದಾರೆ. ಇವರು ಖರ್ಗೆ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ. ಆಮೇಲೆ ಈ 5 ವರ್ಷ ಅವರು ಪ್ರಿಪರೇಷನ್ ಅಲ್ಲಿ ಏನು ಕಾಲ ಕಳೆದಿಲ್ಲ, ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡ್ರು. ಆಮೇಲೆ ಇವರು ಲಾಸ್ಟ್ ಚಂದನ್ ಒಂದೇ ಒಂದು ವಿಷಯ, ಎರಡು ಇವ್ರು ತಗೊಳ್ತಾ ಇರೋ ಈ ವಿಷಯ ನೋಡಿ, ಈ ಭ್ರಷ್ಟಾಚಾರ ಅಂತಾರೆ, ಎಲೆಕ್ಟ್ರಲ್ ಬಾಂಡ್ಸ್ ಅಂತಾರೆ, ಆಮೇಲೆ ಇದು ಏನು ನಮ್ಮ ಹತ್ರ ದುಡ್ಡಿಲ್ಲ, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇದು ಯಾವುದು ಕೂಡ ಜನಗಳಿಗೆ ಕನ್ವಿನ್ಸ್ ಆಗೋ ತರ ಇದು ಹೊಮ್ಮುತ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ನ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಜನಗಳಿಗೆ ಕನ್ವಿನ್ಸ್ ಆಗೋ ತರ ಕಾಣಿಸ್ತಾ ಇಲ್ಲ. ಇದು ಕಾಂಗ್ರೆಸ್ ಬಗ್ಗೆ ನನ್ನ ಕ್ರಿಟಿಸಿಸಮ್ ಅಲ್ಲ, ನನ್ನ ಅಬ್ಸರ್ವೇಷನ್. ಈಗ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಇವ್ರು ಕಟ್ಟಿದೆ ಹೋಗಿದ್ದಿದ್ರೆ ಈ ಸಮಸ್ಯೆ ಯಾಕೆ ಬರ್ತಾ ಇತ್ತು ಅನ್ನೋದು ಒಂದು. ಎರಡನೇದು ಅವ್ರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಅದನ್ನ ತಮಾಷೆಗೆ ಹೇಳ್ತಾರೋ. ಈಗ ಫಾರ್ ಎಕ್ಸಾಂಪಲ್ ಇದು ಮೋದಿ ಅವರಿಗೆ ಹೇಳ್ತಾರಲ್ಲ, 15 ಲಕ್ಷ ರೂಪಾಯಿ ಜೋಬ್ಗೆ ಹಾಕ್ತೀನಿ ಅಂತ ಹೇಳಿದ್ಮೇಲೆ ಅಮಿತ್ ಶಾ ಬಂದು ಜುಮ್ಲಾ ಅಂತ ಹೇಳ್ಬಿಟ್ರು ಅಂತೇಳಿ. ಅದೇ ತರ ಇವ್ರದ್ದು ಜುಮ್ಲಾನ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾರೆ 2 ರೂಪಾಯಿ ಕೂಡ ನಮ್ಮ ಹತ್ರ ಇಲ್ಲ, ಟೀ ಕುಡಿಯೋದಕ್ಕೆ ಕೂಡ ನಮ್ಮ ಹತ್ರ ಹಣ ಇಲ್ಲ, ಆಮೇಲೆ ಟ್ರೈನ್ ಟಿಕೆಟ್ ನಮ್ಮ ಹತ್ರ ದುಡ್ಡಿಲ್ಲ. ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀಮಂತಿಕೆಯನ್ನು ನೋಡಿದಂತ ಜನಗಳ ಎದುರುಗಡೆ ಈ ಮಾತನ್ನು ಹೇಳಿದ್ರೆ ಹೆಂಗೆ ನೆರೆಟಿವ್ ಸೆಟ್ ಆಗುತ್ತೆ ಚಂದನ್? ಸೊ ಇದು ಅಂದ್ರೆ ಅರ್ಥ, ಕಾಂಗ್ರೆಸ್ ತನ್ನ ವಾದವನ್ನ ಜನಗಳಿಗೆ ಕನ್ವಿನ್ಸಿಂಗ್ ಆಗಿ ಹೇಳೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಸೆನ್ಸ್ ಆಫ್ ಓನರ್ಶಿಪ್ ಮತ್ತೆ ಸೆನ್ಸ್ ಆಫ್ ಕ್ಲಾರಿಟಿ, ಅಂದ್ರೆ ಕ್ಲಾರಿಟಿ ಕಮ್ಸ್ ಔಟ್ ಆಫ್ ಪ್ಯೂರಿಟಿ. ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಣಿಸ್ತಾ ಇಲ್ಲ. ಅದು ರಾಜ್ಯದಲ್ಲಿ ಇತ್ತು, ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ, ಅದು ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಒಂದು ರೀತಿಯಲ್ಲಿ ಅಬ್ಸೆಂಟ್ ಆಗಿದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸರ್. ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ಸ್ ಎಲ್ಲ ಫಾರ್ ಜಾಯ್ನಿಂಗ್. ನಟರಾಜ್ ಗೌಡ್ರೆ, ನಿಮಗೆ ನೇರವಾದಂಥ ಪ್ರಶ್ನೆ ಏನು ಅಂತಂದರೆ, ನಾವು ಹಲವು ಸಮೀಕ್ಷೆಗಳನ್ನು ಗಮನಿಸಿದ್ದೀವಿ. ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನೂ ಪಡೆದುಕೊಳ್ಳೋದಿಲ್ಲ ಅನ್ನುವ ರೀತಿಯಲ್ಲಿ ಬರ್ತಾ ಇರುವಂಥ ಸಮೀಕ್ಷೆ ಆಗಿದೆ. ಏನಂತೀರಿ ತಾವು ಈ ಸಮೀಕ್ಷೆಗಳ ಬಗ್ಗೆ? ನೋಡಿ, ಕಳೆದ 25 ವರ್ಷಗಳಿಂದ ನಾವು ನೀವು ಭಾಳ ಸಮೀಕ್ಷೆಗಳನ್ನು ವೀಕ್ಷಣೆ ಮಾಡಿದ್ದೀವಿ, ಡಿಬೇಟ್ ಮಾಡಿದ್ದೀವಿ. ಅದರೊಳಗೆಲ್ಲ ಕರಾರುವಕ್ಕಾಗಿ ಯಾವ್ದಾರ ಸಮೀಕ್ಷೆ ಮಾಡ್ತದೆ ಅಂದರೆ ವೋಟರ್ ಸಮೀಕ್ಷೆ ಕರಾರುವಕ್ಕಾಗಿ 90% ಇರ್ತದೆ. ಈ ಸಮೀಕ್ಷೆಗಳೆಲ್ಲ ಸುಮಾರು 70% ಅಕ್ಯುರೇಸಿಲಿ ಇರ್ತದೆ. 70% ಅಕ್ಯುರೇಸಿ ಅಂದರೆ ಇಟ್ಸ್ ನಥಿಂಗ್ ಬಟ್ ನೋ ಯೂಸ್ ಅಂತ. ಆದರೆ ನಮಗೆ ಒಂದು ಎಚ್ಚರಿಕೆಯ ಗಂಟೆ ಅಂತೂ ಇದ್ದೇ ಇದೆ. BJPಗೆ ಅವರಿಗೆ ಅಷ್ಟು ಸುಲಭವಾದ ಚುನಾವಣೆ ಇದಲ್ಲ ಅಂತ ಅವ್ರಿಗೆ ಮನವರಿಕೆ ಆಗಿದೆ. ಅವ್ರಿಗೆ ಮನವರಿಕೆ ಆಗಿಯೇ ಈ ಕರ್ನಾಟಕದಂಥ ರಾಜ್ಯದಲ್ಲಿ 26 ಸೀಟು ಗೆದ್ದಂಥವರು ಕೇವಲ 25 ಕ್ಷೇತ್ರಗಳಲ್ಲಿ ಚುನಾವಣೆ ನಿಲ್ತಾ ಇದ್ದಾರೆ. ಕಳೆದ ಬಾರಿ 28 ಕ್ಷೇತ್ರಗಳಲ್ಲಿ ಚುನಾವಣೆ ನಿಂತು ಮೂರಲ್ಲಿ ನಿಲ್ತಾ ಇಲ್ಲ. ಯಾಕೆ? 26 ಗೆದ್ದಂಥವ್ರು 28 ಗೆಲ್ಲೋಕ್ಕೆ ಅವಕಾಶ ಇದ್ದಂಥವ್ರು, ವಿಶ್ವಗುರು ಅವರ ಇರಬೇಕಾದ ಸಮಯದಲ್ಲಿ ಚುನಾವಣಾ ಪ್ರಚಾರಕರಾಗಿ ಅವ್ರು ಇರಬೇಕಾದಲ್ಲ, ಅವ್ರು 28 ಮಾಡಬೇಕಾಯ್ತು. ಅಂದರೆ ಅವ್ರಿಗೆ ಆ ಭರವಸೆ, ಅವ್ರಿಗೆ ಆ ಧೈರ್ಯ ಸಾಲ್ತಾ ಇಲ್ಲ. ಅಂದರೆ ಅವ್ರಿಗೇನು ಗೊತ್ತಾಗಿದೆ ಅಂದರೆ ನಾವು ಸೋಲ್ತೇವೆ ಅನ್ನೋ ಒಂದು ಭರವಸೆ ಅವ್ರು ಬಂದಿದೆ. ಅವ್ರು 25ಕ್ಕೆ ಬಂದಿದ್ದಾರೆ. ನಮಗೆ ನಾವೇನು ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲಿ ನಾವು 20 ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೀವಿ? ಅಂಕಿಅಂಶ ಮತ್ತು ಇತಿಹಾಸ ನೋಡಿಕೊಂಡು 2013ರಲ್ಲಿ ನಮಗೆ 36% ಮತ ಬಂದು 120 ಸೀಟ್ ಬಂದಿತ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2014ಕ್ಕೆ ಬಂದಾಗ ನಮಗೆ 41% ಮತ, ಅವತ್ತು ಮೋದಿಯವರೇ ಬಂದರೂ ಕೂಡ ಚುನಾವಣೆಗೆ ನಮಗೆ 41% ಮತ ಆಯಿತು, 36%ಇಂದ ಹೆಚ್ಚಾಯಿತು ನಮಗೆ. ನಾವು ಗೆದ್ದದ್ದು 9 ಸೀಟ್ಗಳು ಮಾತ್ರ. ಇವಾಗ ಅದೇ ವಾತಾವರಣ ರಾಜ್ಯದಲ್ಲಿ ಕಾಣು ಬರ್ತಾ ಇದೆ. ನಮಗಿವಾಗ 43% ಮತ ಬಂದು 135 ಸೀಟ್ ಗೆದ್ದಿದ್ದೇವೆ. ನಾವು ಈ ಚುನಾವಣೆಯಲ್ಲಿ 53% ಮತ ತೆಗೆದುಕೊಂಡು 20 ಸೀಟ್ ಗೆಲ್ತೇವೆ ಅಂತ ಒಂದು ಸೂಕ್ತವಾದ ನಮ್ಮ ಆಂತರಿಕ ಸಮೀಕ್ಷೆ ಕರ್ನಾಟಕದಲ್ಲಿ ಜನಾಭಿಪ್ರಾಯ ಕೂಡ ನಮ್ಮ ಪರವಾಗಿ ಬರ್ತಾ ಇದೆ. ಅದು ಕಾರಣಗಳು ಇದ್ದಾವೆ. ಕಾರಣಗಳು BJP ದುರ್ಬಲ ಆಗಿದೆ. 2013-14 BJP ದುರ್ಬಲ ಆಗಿತ್ತು ರಾಜ್ಯದಲ್ಲಿ, ಈಗಲೂ ಕೂಡ ದುರ್ಬಲ ಆಗಿದೆ ರಾಜ್ಯದಲ್ಲಿ. ಒಂದು ದುರ್ಬಲ ಯಾವ ರೀತಿ ಆಗಿದೆ, ಅವಾಗ KJP, BJP ಅಥವಾ ರಾಮುಲೂರು ಪಾರ್ಟಿ ಆ ಥರ 3 ಭಾಗ ಆಗಿತ್ತು. ಈಗಲೂ ಕೂಡ ಈ ನಾಗಪುರದ BJP, ಕರ್ನಾಟಕದ BJP ಸಂಘರ್ಷ ಹೆಂಗೆ ಅಂದರೆ, ಲಾಸ್ಟ್ ಟೈಮ್ ಯಾರು ತುಂಬ ಪವರ್ಫುಲ್ ಆಗಿದ್ದರು ರಾಜ್ಯಾಧ್ಯಕ್ಷರಾಗಿ ಅವರೇ ಕಡೆಗಣನೆ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಂಥವರು ಬೆಂಗಳೂರು ನಾರ್ತಲ್ಲಿ ನಿಂತ್ಕೊಂಡಿದ್ದಂಥವ್ರು ಕಣ್ಣೀರು ಹಾಕಿ ನನಗೆ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲೂ BJP ಅಭ್ಯರ್ಥಿಗಳಿಗೆ ಗೋ ಬ್ಯಾಕ್ ಘೋಷಣೆಗಳು ಕೂಗ್ತಾ ಇದ್ದಾರೆ. BJP ಕಾರ್ಯಕರ್ತರೇ, ಜನಸಾಮಾನ್ಯರು ಬೇರೆಯವರು ಕೂಗೋದು ಬೇರೆ ವಿಷಯ. BJP ಅಫಿಷಿಯಲ್ ಆಫೀಸ್ ಬೇರೆಯವರು ಆಗಿರೋಂಥವ್ರು, ಪದಾಧಿಕಾರಿಗಳಾಗಿರ್ತವ್ರೆ ಗೋ ಬ್ಯಾಕ್ ಅಂತ ಅವರ ಕ್ಯಾಂಡಿಡೇಟ್ಗಳಿಗೆ ಕೂಗ್ತಾ ಇದ್ದಾರೆ. BJP ದುರ್ಬಲ ಆಗಿದೆ. ಕಾಂಗ್ರೆಸ್ಸು ಗ್ಯಾರಂಟಿ ಯೋಜನೆಗಳ ಘೋಷಣೆಯಿಂದ 43% ಮತ ತೆಗೆದುಕೊಂಡು ಈಗ ಅನುಷ್ಠಾನದಿಂದ
ಸುಮಾರು 5 ಕೋಟಿ ಜನ ಒಂದಲ್ಲ ಒಂದು ಫಲಾನುಭವಿಗಳಾಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಅದ್ಭುತ ಆಡಳಿತಗಾರ, ಮಾನ್ಯ ಡಿ ಕೆ ಶಿವಕುಮಾರ್ ಅತ್ಯಂತ ಚಾಣಾಕ್ಷ ಸಂಘಟನಾಕಾರ, ಮಾನ್ಯ ಖರ್ಗೆ ಅವರು ಕರ್ನಾಟಕದಿಂದ ದೆಹಲಿಗೆ ಹೋಗಿದ್ದಾರೆ, AICC ಅಧ್ಯಕ್ಷರಾಗಿದ್ದಾರೆ, ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಿದ್ದಾರೆ. ಅವರಿಗೆ ಗೌರವ ಕೊಡೋ ನಿಟ್ಟಿನಲ್ಲಿ ಕರ್ನಾಟಕ ಮಾನ್ಯ ಖರ್ಗೆ ಅವ್ರಿಗೋಸ್ಕರ ತವರು ನಾಡಿದ್ದು ಹೆಂಗೆ ಮೋದಿ ಅವರಿಗೆ ಗುಜರಾತ್ ಹೆಂಗಿದೆ ಹಂಗೆ ಕರ್ನಾಟಕದಲ್ಲಿ ನಮಗೆ ಖರ್ಗೆ ಅವರಿಗೆ ಆ ಥರ ಒಂದು ಗೌರವ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು 53% ಮತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 20 ಸೀಟು ನಿರಾಯಾಸವಾಗಿ ಗೆಲ್ತೀವಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಇದೆಯಲ್ಲ, ಎಸ್ಪೆಷಲಿ ಮಹಿಳೆಯರು ನಮಗೆ ಸಬಲೀಕರಣ ಆಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ, ಆಡಿ ಹೊಗಳುತ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ತಾರತಮ್ಯ ರಾಜ್ಯದ ಪರವಾಗಿ ಏನು ತೆರಿಗೆ ಕೊಡ್ತಿಲ್ಲ, ಪಾಲು ಕೊಡ್ತಿಲ್ಲ, ಅನುದಾನ ಕೊಡ್ತಿಲ್ಲ, ಬರ ಪರಿಹಾರ ಇಲ್ಲ, ನೆರೆ ಪರಿಹಾರ ಇಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಆ ದಬ್ಬಾಳಿಕೆಯನ್ನ ಪ್ರತಿಭಟಿಸಕ್ಕೆ ಯಾರು ಸಂಸದರು ಬೇಕಲ್ಲ ರಾಜ್ಯದಿಂದ. 25 ಸಂಸದರು ನಿಷ್ಕ್ರಿಯರಾಗಿದ್ದಾರೆ, ಅವ್ರ ಪ್ರಯೋಜನ ಇಲ್ಲ ಬಿಜೆಪಿಗರು. ನೀವು ಕನ್ನಡಿಗರು ಹೆಮ್ಮೆಯಿಂದ ಬದುಕಬೇಕಂದ್ರೆ ಕಾಂಗ್ರೆಸ್ ಸಂಸದರು ಬರಬೇಕು, ದೆಹಲಿಗೆ ಹೋಗ್ಬೇಕು, ಅಲ್ಲಿ ನಮ್ಮ ಹಕ್ಕುಗಳನ್ನ ಪಡ್ಕೊಂಡ್ ಬರಬೇಕು ಅಂತೇಳಿ ಎಲ್ಲರೂ ಒಂದೇ ಕೂಗಿದೆ, ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂತ. ಇದೇ ಕರ್ನಾಟಕದ ಮಾದರಿ, ಯಾವುದು ಗ್ಯಾರಂಟಿ ಯೋಜನೆಗಳ ಮಾದರಿ ಇದೆಯಲ್ಲ, ಇಡೀ ದೇಶದಲ್ಲಿ ಜನ ಇದನ್ನು ಮೆಚ್ಚುತ್ತಾ ಇದ್ದಾರೆ, ಕರ್ನಾಟಕ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಬರುತ್ತೆ, ಇದೇ ರೀತಿಯ ದೇಶದಲ್ಲಿ ಯೋಜನೆಗಳನ್ನ ರೂಪುಗೊಳ್ಳುತ್ತೆ, ಅನುಷ್ಠಾನ ಮಾಡುತ್ತೆ, ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ, ಇಂಡಿಯಾ ಮೈತ್ರಿಕೂಟಕ್ಕೆ ವೋಟ್ ಹಾಕ್ತೀವಿ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ನಾವು ಅನ್ಕೊಂತೀವಿ 300ರಿಂದ 330 ಸೀಟು ಇಂಡಿಯಾ ಮೈತ್ರಿಕೂಟಕ್ಕೆ ಬರುತ್ತೆ, ಸರ್ಕಾರ ಬದಲಾಗುತ್ತೆ ಅನ್ನೋ ಒಂದು ಭರವಸೆ ಖಂಡಿತವಾಗಿದೆ. ಈ ಥರ ಸಮೀಕ್ಷೆಗಳು ಹುಸಿಯಾಗಿರುವಂಥದ್ದನ್ನ ನಾವು ನೀವು ಬಹಳ ಬಾರಿ ಚರ್ಚೆ ಮಾಡಿದ್ದೇವೆ. ಹಂಗಾಗಿ ಇದು ಹುಸಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಓಕೆ, ಹೇಳಿ ರಾಜೇಗೌಡ್ರೆ. ಇಲ್ಲ, ನಟರಾಜ್ ಗೌಡರು ಕನಸಿನ ಲೋಕದಲ್ಲಿ ತೇಲ್ತಾ ಇದ್ದಾರೆ ಅಂತ ನನಗೆಲ್ಲೋ ಒಂದು ಕಡೆ ಭಾಸ ಆಗ್ತಾ ಇದೆ. ಯಾಕೆಂದರೆ ಕಳೆದ ಬಾರಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು, ಸರ್ಕಾರ ಆದ ನೆಕ್ಸ್ಟಲ್ಲಿ ಏನಾಯಿತು ಅನ್ನೋದನ್ನು ಅವರು ಒಂದು ಸತಿ ಅವಲೋಕನ ಮಾಡ್ಕೊಳ್ಳಿ. ಈಗ ಗ್ಯಾರಂಟಿ ಯೋಜನೆಗಳು ಕೊಡ್ಲಿಕ್ಕೆ ಹೊರಟಿದ್ದಾರೆ. ನಿಜವಾಗ್ಲೂ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದರಿಂದ ನಮಗೇನು ಅಬ್ಜೆಕ್ಷನ್ ಇರಲಿಲ್ಲ. 5 ಗ್ಯಾರಂಟಿ ಕೊಟ್ಟರು, ನಾವು ಅದನ್ನು ಮಾಡಿ ಅಂತಲೂ ನಾವು ಅವ್ರನ್ನ ಒತ್ತಾಯ ಮಾಡಿದೋ, ಅದರಂತಲೇ ಅವ್ರು ಗ್ಯಾರಂಟಿ ಯೋಜನೆಗಳು ಮಾಡ್ಕೊಂಡು ಹೋದರು. ಜನಸಾಮಾನ್ಯ ಇವತ್ತು ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂದರೆ, ಸಮಾಜದಲ್ಲಿ ನೀವುಗಳೆಲ್ಲ ಮಾಧ್ಯಮದ ಮಿತ್ರರೆಲ್ಲ ಹೋಗಿ ಮೈಕ್ ಹಿಡಿದಂಥ ಸಂದರ್ಭದಲ್ಲಿ ಗಂಡನ ಹತ್ರ ಕಿತ್ತು ಹೆಂಡ್ತಿ ಕೊಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಮಾಧ್ಯಮದಲ್ಲಿ ಹೆಣ್ಮಕ್ಳು ಹೇಳ್ಕೊತಾ ಇದ್ದಾರೆ. ಅಲ್ಲಿಂದ ಆಚೆಗೆ ಹೋದರೆ ವಿದ್ಯುತ್ ದರ ಯಾವ ಮಟ್ಟಕ್ಕೆ ಏರಿಕೆ ಆಗಿದೆ ಅಂದರೆ, 300 ರೂಪಾಯಿ ಇದ್ದಿದ್ದು 900 ರೂಪಾಯಿ ಆಗಿದೆ. ಫ್ಯಾಕ್ಟ್ರಿಗಳು ನಡೆಸ್ಲಿಕ್ಕೆ ಆಗ್ತಾಯಿಲ್ಲ, ಇಂಡಸ್ಟ್ರೀಸ್ ನಡೆಸ್ಲಿಕ್ಕೆ ಆಗ್ತಾಯಿಲ್ಲ. ಯಾವುದೋ ಒಂದಿನ ಇದೇ ಪ್ಯಾನಲ್ನಲ್ಲೇ ನಾವು ಡಿಸ್ಕಷನ್ ಮಾಡಿದ್ದು ಅಂತ ಅನ್ಕೊತೀನಿ. ಯಾಕೆಂದರೆ ಪಾಪ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದು ಯಾವ ಮಟ್ಟಕ್ಕೆ ಬೇಸರ ವ್ಯಕ್ತಪಡಿಸಿದ್ರು, ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಟ್ರಿ ನಮ್ಮನ್ನ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ. ಇವತ್ತು ಬಡ ಮಧ್ಯಮ ವರ್ಗ ಬೆಂಗಳೂರು ಸುತ್ತಮುತ್ತ ಬದುಕ್ತಾ ಇದ್ದಾರೆ. ರೆವಿನ್ಯೂ ರೇಟ್ಸ್ನ ಏಕಾಏಕಿ 1000 ರೂಪಾಯಿ ಇದ್ದಿದ್ದನ್ನ ಏಕಾಏಕಿ 3,500 ರೂಪಾಯಿಗೆ 200ರಿಂದ 250% ಕೂತ್ರೆ ಬಡ ಮಧ್ಯಮ ವರ್ಗ ದುಡಿಯೋದು 4 ಕಾಸು, ಎಲ್ಲ ಒಂದು ಸಣ್ಣ ಮನೆ ಕಟ್ಕೋಬೇಕು, ಒಂದು ಸೂರು ಕಟ್ಕೋಬೇಕು ಅನ್ನೋ ಆಸೆಯಿಂದ ಬಂದಿರ್ತಾನೆ. ಇವ್ರು ಗ್ಯಾರಂಟಿ ಯೋಜನೆ ನೋಡಿ ಓಟ್ ಕೊಟ್ಟಂಥ ಮತದಾರ ಇವತ್ತು ಯಾವ ಮಟ್ಟದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ ಅಂದರೆ ಅದರ ರಿಸಲ್ಟನ್ನ MP ಎಲೆಕ್ಷನಲ್ಲಿ ತೋರಿಸ್ತಾನೆ. ಅಲ್ಲಿಂದ ಆಚೆಗೆ ಯಾವ ಟ್ಯಾಕ್ಸು ಸಿಕ್ಕಲಿಲ್ಲ ಅಂತ ತಗೊಂಬಂದು ಲಿಕ್ಕರ್ ಮೇಲೆ ಸುರಿದು ಪಾಪ ಇವತ್ತು ಕುಡುಕರ ಸಂಘ ಅಂತಲೇ ಸಂಘ ಕಟ್ಕೊಂಡು, ಕುಡುಕರ ಸಂಘ ಅನ್ಬಾರ್ದು, ಮದ್ಯವ್ಯಸನಿಗಳ ಸಂಘ ಅಂತೇಳಿ ಒಂದು ಸಂಘ ಕಟ್ಕೊಂಡು, ಮದ್ಯಪಾನಿಗಳ ಸಂಘ ಮದ್ಯಪ್ರಿಯರ ಸಂಘ ಆಯ್ತಾಗಲಿ, ಮದ್ಯಪ್ರಿಯರ ಸಂಘ ಅಂತ ಒಂದು ಕಟ್ಕೊಂಡು ಆ ಸಂಘದವರು ಪಾಪ ಯಾವ ಮಟ್ಟಕ್ಕೆ ಹೋರಾಟ ಮಾಡಿದ್ರು, ಅದನ್ನು ಕೂಡ ನಮ್ಮ ಮಿನಿಸ್ಟರ್ ಆದವ್ರು ಹೋಗಿ ಒಂದು ಕಾಮಿಡಿ ಮಾಡಿ ಬಂದರು. ಈ ಮಟ್ಟಕ್ಕೆ ಜನಗಳ ಸಮಸ್ಯೆಯಲ್ಲಿ ತತ್ತರಿಸ್ತಾ ಇದ್ದಾರೆ. ಚಾಮರಾಜನಗರದ ಭಾಗದಲ್ಲಿ 2 ಗಂಟೆ ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ರೈತರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಮೊನ್ನೆ ಮೆಣಸಿನ ನೆನ್ನೆ ಮಾಧ್ಯಮದಲ್ಲಿ ಮಾತಾಡಿದ್ರೆ ನಾನು ತುಂಬಾ ಹಳೇದೇ ಹೇಳ್ತಾ ಇಲ್ಲ ನಟರಾಜ್ ಗೌಡ್ರೆ, ತುಂಬಾ ಹಳೇದೇ ಹೇಳ್ತಾ ಇಲ್ಲ. ನೆನ್ನೆ ಚಾಮರಾಜನಗರದ ಹೇಳ್ತಾ ಇದ್ದೀನಿ, $330 ಸೀಟ್ ಅಲ್ಲ, ನೀವು 25 ವರ್ಷದಿಂದ 400 ಸೀಟ್ ಗೆದ್ದಿದ್ರಿ. ನಮ್ಗೆ ಗೊತ್ತು ಪಾಪ ಈ ಸತಿ 300 ಸೀಟ್ ಹಾಕಕ್ಕಾಗಿಲ್ಲ ನಿಮ್ ಕೈಲಿ ಅಂದ್ರೆ ಯಾವ ಪಟ್ಟಕ್ಕೆ ಬಂದಿದ್ದೀರಿ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ಮಿತ್ರ ಪಕ್ಷಗಳನ್ನೆಲ್ಲ ಕರೆದು ಬನ್ನಿ ಸ್ವಾಮಿ, ನಮ್ಗೆ ಗೆಲ್ಲಕ್ ಆಗ್ತಾ ಇಲ್ಲ, ಎಲ್ಲಾ ಸೇರ್ಕೊಂಡು ಯುದ್ಧ ಮಾಡೋಣ ಅಂತ ಕರಿತಾ ಇರೋರು ನೀವು. ಬಿಜೆಪಿ ಆ ಮಟ್ಟದ ಪರಿಸ್ಥಿತಿಗೆ ನೀವು ಬಂದಿದ್ದೀರಿ. ಹಂಗಿದ್ದಾಗ ನೀವು ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಪಾಪ ಮೊನ್ನೆ ಮೆಣಸಿನಕಾಯಿ ಬೆಲೆ
ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡೋ ಮಟ್ಟಕ್ಕೆ ತಗೊಂಡೋಗಿ ಜನನ ನಿಲ್ಸ್ಕೊಂತೀರಿ ಅಂದರೆ ನೀವು ರೈತರ ಬಗ್ಗೆ ಕನ್ಸನ್ನೇ ಇಲ್ವಲ್ಲ ಸ್ವಾಮಿ. ನೀವು 70 ವರ್ಷದಿಂದ ಗರೀಬಿ ಹಟಾವೋ ಅನ್ಕೊಂಡೆ ರಾಜಕೀಯ ಮಾಡ್ಕೊಂಬಂದ್ರಿ. ಇವತ್ತು ಗರೀಬಿ ಹಟಾವೋ ಮಾಡೋಕ್ಕಾಗ್ತಾ ಇಲ್ಲ. ಬಡವ್ರನ್ನ ಮೇಲೆತ್ತೀವಿ ಏನು ಎತ್ತಾ ಇದ್ದೀರಾ ಅನ್ನೋದು ನಮ್ಮ ಕಣ್ಣಿಗಂತೂ ಇವತ್ತು ಕಾಣ್ತಾ ಇಲ್ಲ. ಇವತ್ತು ಹೇಳೋದು ಅದೊಂದೇ ಕತೆ ಹೇಳ್ತೀರಿ, ಯುವಕರಿಗೆ ಅದು ಮಾಡ್ತೀವಿ, ಮಹಿಳೆಯರಿಗೆ ಇದು ಮಾಡ್ತೀವಿ. ಇವತ್ತು ಕೂಡ ನೀವು ಹೊಸ ಯೋಜನೆಗಳು ಬರ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರತನ ಮೇಲೆತ್ತ ಕಡೆಗೆ ನಿಮ್ಮ ಯಾವ ಚಿಂತನೆಗಳು ಇಲ್ಲ. ಅದೇ ಪಾಪಕೂಪದಲ್ಲಿ ಅವ್ರನ್ನ ಮತ್ತೆ ಬೀಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಬಟ್ ಈ ಬಾರಿ ಮತದಾರ ಪ್ರಬುದ್ಧನಾಗಿದ್ದಾನೆ. ನಿಮಗೆ ಕೊಡೋಂಥ ಏಟನ್ನ ನೀವು ನಿಜವಾಗ್ಲೂ ನೆನೆಸ್ಕೋಬೇಕಾಗ್ತದೆ. ಏನೋ ಆಸೆ ಪಟ್ಟು 136 ಸೀಟ್ ಕೊಟ್ರು ಏನೋ ಬದಲಾವಣೆ ತರ್ತೀರಾ ಅಂತ ತಿರ್ಗಾ ಅದೇ ಹೇಳಕ್ ಹೇಳ್ತಾ ಇದ್ದೀರಾ. ಈ ಸತಿ ಒಳ್ಳೆ ರಿಸಲ್ಟ್ ವೆಂಕಟೇಶ್ ಅವರೇ. ಜನರ ನಾಡಿ ಮಿಡಿತವನ್ನ ಅರಿತಿರ್ತಕ್ಕಂಥ ಈ ಸಮೀಕ್ಷೆಗಳು ನಿಜಕ್ಕೂ ತೀರಾ ಹತ್ತಿರದಲ್ಲಿರ್ತಕ್ಕಂಥ ಅಂಕೆ ಸಂಖ್ಯೆಗಳು. ಹತ್ತಿರದಲ್ಲಿದ್ದಾವ ಅಥವಾ ಕರೆಕ್ಟ್ ಆಗಿದಾವ? ಅಲ್ಲ, ಖಂಡಿತವಾಗೂ ಇದು ಇನ್ನೂ ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಖಂಡಿತವಾಗೂ ನಾವು ಕ್ರಾಸ್ ಆಗ್ತೀವಿ. ಏನಕ್ಕೆ ಅಷ್ಟೊಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ ಅಂತಂದ್ರೆ, ಇವತ್ತು ನಾವು ಸಂಘಟನಾತ್ಮಕವಾಗಿ ನರೇಂದ್ರ ಮೋದಿ ಆದಿಯಾಗಿ ಪ್ರಧಾನಮಂತ್ರಿಗಳಾಗಿದ್ರು ಸಹ ನರೇಂದ್ರ ಮೋದಿ ಆದಿಯಾಗಿ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು ಇರ್ಬೋದು ಮತ್ತು ರಾಜ್ಯ ನಾಯಕರು ಇರ್ಬೋದು, ನಾವು ಪ್ರತಿ ಬೂತ್ ಮಟ್ಟದಲ್ಲಿ ತಗೊಳ್ತಾ ಇರ್ತಕ್ಕಂಥ ಒಂದು ಎಚ್ಚರಿಕೆ ಇದೆಯಲ್ಲ, ಮತ್ತು ಅತಿಯಾದಂಥ ವಿಶ್ವಾಸವನ್ನು ಇಟ್ಕೊಂಡು ನಾವು ತುಂಬ ಮ್ಯಾಕ್ರೋ ಲೆವೆಲಲ್ಲಿ ಅದನ್ನು ಮಾನಿಟರ್ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಇವತ್ತು ನಮಗೆ ಪ್ರತಿ ಬೂತಲ್ಲೂ ಸಹ ನಮಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ತಂದುಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಇದರ ನಾಡಿ ಮಿಡಿತದ ಹಿನ್ನೆಲೆಯಲ್ಲೇನೆ ಈ ಸಮೀಕ್ಷೆಗಳು ಬಂದಿರತಕ್ಕಂಥದ್ದು ಅನ್ನುವಂಥದ್ದನ್ನು ನಾನು ಒಪ್ಪುವಂಥದ್ದು. ಮತ್ತೆ ಇನ್ನು ಕರ್ನಾಟಕದ ವಿಷಯಕ್ಕೆ ಕಾಂಗ್ರೆಸ್ಗೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನನೇ ಇಲ್ಲ. ಖಂಡಿತವಾಗೂ ಸಿಗಲ್ಲ. ತುಂಬಾ ಹೀನಾಯ ಸ್ಥಿತಿಲಿ. ಅವಾಗಲೇ ನಮ್ಮ ರಾಜೇಗೌಡರು ಹೇಳ್ದಂಗೆ, ರಾಜೀವ್ ಗೌಡ್ರು, ಓಕೆ ರಾಜೇಗೌಡ್ರೆ, ರಾಜುಗೌಡ್ರು ಹೇಳ್ದಂಗೆನೆ ಇವತ್ತು ನಾನ್ ತಪ್ಪ ಹೇಳಿದ್ರೆ ಸರಿ, ಸ್ವಾತಂತ್ರ್ಯ ಮಿತ್ರರು ಜೊತೆಗಿರೋರು ಅವ್ರನ್ನಾದ್ರೂ ಸರಿ ತಿಳ್ಕೊಳ್ಳಿ. ಈ ಕಾರ್ಯಕರ್ತರು ಒಂದಾಗಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇವರು ಪದೇ ಪದೇ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಪೂರ್ವದ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಾರೆ. ಅಂಥ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಯಾವ ದೈನೇಸಿ ಸ್ಥಿತಿಗೆ ಬಂದಿದೆ ಅಂತಂದ್ರೆ, ನಮ್ಮ ರಾಜೇಗೌಡರು ಹೇಳ್ದಂಗೆ ಇಡೀ ದೇಶದಲ್ಲಿ ಇವರು ಇಂಡಿಪೆಂಡೆಂಟ್ ಆಗಿ ಸಮರ್ಥವಾಗಿ ಯಾವುದೇ ರಾಜ್ಯದಲ್ಲಿ ಇವರು ಸ್ಪರ್ಧೆ ಮಾಡಲಿಕ್ಕೆ ಇವ್ರಿಗೆ ಕೈಲಿ ಆಗ್ತಾನೆ ಇಲ್ಲ. ಸ್ವಂತ ಸಾಮರ್ಥ್ಯವನ್ನೇ ಕಳ್ಕೊಂಡಿರ್ತಕ್ಕಂಥ ಒಂದು ದೈನಸಿ ಸ್ಥಿತಿಗೆ ಬಂದಿರತಕ್ಕಂಥವ್ರು. ಹಾಗಾಗಿ ಇರ್ತಕ್ಕಂಥವ್ರಲ್ಲಿ ಏನೋ ಅಲ್ಪ ಸ್ವಲ್ಪ ಒಂದಷ್ಟು ಸಾಮರ್ಥ್ಯನ ಇಟ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಅದು ಕರ್ನಾಟಕ ಇನ್ನೆಲ್ಲೂ ಇಲ್ಲ. ಹಾಗಾಗಿ ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋದೇ ಆದ್ರೆ, ಇನ್ನು ಕರ್ನಾಟಕದಲ್ಲಿ ಒಂದು ಕಡೆ ಇವರು ಗ್ಯಾರಂಟಿಗಳನ್ನು ನಂಬಿಕೊಂಡು ಪದೇ ಇವರು ಮುಖ್ಯಮಂತ್ರಿಗಳ ಆದಿಯಾಗಿ ಪ್ರತಿಯೊಬ್ಬ ನಾಯಕರು ಗ್ಯಾರಂಟಿಗಳು ಇದು ನಮ್ಮನ್ನೆಲ್ಗೋ ತಗೊಂಡೋಗಿ ನಿಲ್ಲಿಸ್ತದೆ ಅಂತ ಹೇಳಿ ನಮ್ಮ ನಟರಾಜ್ ಗೌಡರು ಸಹ ಇವಾಗ ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನ ಹೇಳಿದ್ರು. ಈ ಗ್ಯಾರಂಟಿಗಳ ಅಸಲಿ ಸತ್ಯ ಏನು ಅನ್ನುವಂಥದ್ದನ್ನ ಇವತ್ತು ಜನಸಾಮಾನ್ಯ ಕರ್ನಾಟಕದಲ್ಲಿ ಅವನಿಗೆ ಮನವರಿಕೆ ಆಗಿದೆ. ಹಾಗಾಗಿ ಈ ಬೋಗಸ್ ಏನದು ಅಸಲಿ ಸತ್ಯ ನೋಡಿ ಸರ್, ಇವತ್ತು ಒಂದು ಕಡೆ ಎಡಗೈಯಲ್ಲಿ ಕೊಟ್ಟು ಬಲಗೈಯಲ್ಲಿ ಕಿತ್ಕೊಂಡ್ರು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಮಾಡಿರ್ತಕ್ಕಂಥ ಈ ಗ್ಯಾರಂಟಿಗಳು, ಒಂದು ಕಡೆ ಹೇಳ್ತಾರೆ ಈ 100 ಗ್ರಾಮ್ ಅಕ್ಕಿ ಕೊಡ್ಲಿಲ್ಲ 10 kg ಅಕ್ಕಿ ಕೊಡ್ತೀವಿ ಅಂದ್ರು. ಇವ್ರು ಏನಾದ್ರು 10 kg ಅಕ್ಕಿ ಕೊಡ್ತಾವ್ರ? ಇವಾಗ ಕೊಡ್ತಾ ಇಲ್ಲ. ಆಮೇಲೆ 10 kg ಅಲ್ಲ, ಅದು ಕೊಡ್ತಾ ಇರೋದು ಎಷ್ಟಕ್ಕೆ? 5 kgಗೆ. ಇನ್ನು 5 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಪುಣ್ಯಾತಮರು ಅನ್ನುವಂಥದ್ದನ್ನು ಸಹ ಅವ್ರಿಗೆ ಹೇಳೋ ಅಂತ ಒಂದು ಸೌಜನ್ಯ ಇಲ್ಲ ಕಾಂಗ್ರೆಸ್ನವ್ರಿಗೆ. ಒಂದು ಕಡೆ ಇದು ಅನ್ನಭಾಗ್ಯ ಯೋಜನೆ ಕತೆ ಇವ್ರದ್ದು. ಇವ್ರು ನಿಜವಾಗ್ಲೂ ಜನಸಾಮಾನ್ಯನ ಬಗ್ಗೆ, ಬಡವನ ಬಗ್ಗೆ ಆಮೇಲೆ ಇನ್ನು ಇವರು ಯುವ ನಿಧಿ ಅನ್ನುವಂಥದ್ದನ್ನು ಅಲ್ಲ, ಗೃಹ ಜ್ಯೋತಿಗೂ ಬರ್ತೀನಿ, ಗೃಹ ಜ್ಯೋತಿಲೂ ಅಷ್ಟೇನೆ ಒಂದು ಕಡೆ ಸ್ಲ್ಯಾಬ್ಗಳನ್ನೆಲ್ಲ ಎರ್ರಾಬೇರಿ ಏರ್ಸಿಟ್ಬಿಟ್ಟು ಅಲ್ಲ ಒಂದು ನಿಮಿಷ ರೀ, ಒಂದು ಕಡೆ ಎರ್ರಾಬೇರಿ ಸ್ಲ್ಯಾಬ್ಗಳನ್ನ ರೈಸ್ ಮಾಡಿ ಇಟ್ಬಿಟ್ರು, ಒಂದು ಕಡೆ ಇನ್ನೊಂದು ಕಡೆ ಎಲೆಕ್ಟ್ರಿಸಿಟಿ
ಪ್ರಾಪರ್ ಆಗಿ ಇವತ್ತು ಆ ಕೈಮಗ್ಗದ ಇಂಡಸ್ಟ್ರಿಗಳನ್ನ ಹೋಗಿ ಒಂದ್ಸರಿ ನೋಡಿ, ಇಡೀ ಶಾಪ ಹಾಕ್ತಾರೆ ನಿಮ್ಗೆ. ಆಮೇಲೆ ಪಂಪ್ ಸೆಟ್ಗಳಿಗೆ ಹೋಗಿ ಇಡೀ ಶಾಪ ಹಾಕ್ತಾರೆ ರೈತಾಪಿ ವರ್ಗ ನಿಮ್ಗೆ. ಇವತ್ತು ಅಲ್ಲರಿ, ಇವತ್ತು ಎಲ್ಲಿ ಖುಷಿ ಅದೇ ನಿಮ್ಗೆ. ಇವರೆಲ್ಲರೂ 5 ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅಂತ. ನಿಮಗೆ 5 ಕೋಟಿ ಫಲಾನುಭವಿಗಳು ಇರೋದೇ ಸತ್ಯ ಆದ್ರೆ ಈ ಚುನಾವಣೆಯಲ್ಲಿ 28ಕ್ಕೆ 28 ನೀವು ಗೆಲ್ಬೇಕು. ಅವ್ರ ಆಶೀರ್ವಾದ, ನಿಮ್ಮ ಬೋಗಸ್ ಗ್ಯಾರಂಟಿಗಳು ಜನಸಾಮಾನ್ಯನಿಗೆ, ಕರ್ನಾಟಕದ ಜನಸಾಮಾನ್ಯನಿಗೆ ಅರ್ಥ ಆಗಿದೆ. ಈ ಗ್ಯಾರಂಟಿಗಳು ನಿಮ್ಮ ಕೈ ಹಿಡಿಯೋದಿಲ್ಲ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಕಡೆ ಅಲ್ಲ ಒಂದ್ ನಿಮಿಷ ರೀ, ನಿರುದ್ಯೋಗಿಗಳೆಲ್ಲರಿಗೂ ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂತಂದ್ರು. ಆಮೇಲೆ ಚುನಾವಣೆ ಮುಗಿಯೋವರೆಗೂ ಒಂಥರ, ಚುನಾವಣೆ ಮುಗಿದ ಮೇಲೆ ಕಂಡೀಷನ್ ಅಪ್ಲೈ ಕೊಡ್ತಾ ಇದ್ದಾರೆ. ವಾಪಸ್ ಶಕ್ತಿ ಯೋಜನೆ ಅಂದ್ರು, ಫ್ರೀ ಬಸ್ ಅಂದ್ರು. ಅವ್ರದೇನೋ ಕ್ಲಾರಿಟಿ ಇದೆ ಕರ್ನಾಟಕದಲ್ಲಿ. ಯಾವ ಕ್ಲಾರಿಟಿ ಇದ್ರೆ ಅಲ್ವಾ ವಿತಂಡವಾದ ಮಾಡ್ಬೇಕಲ್ಲ. ನಾನು ಬಿಜೆಪಿನಲ್ಲ ವಿತಂಡವಾದ ಮಾಡಕ್ಕೆ ಕಾಂಗ್ರೆಸ್ ವಕ್ತಾರ. ನಾನು ಅಂಕಿಅಂಶ ಹೇಳ್ತೀನಿ ಕೇಳಿ. 2 ಕೋಟಿ ನಿಮ್ಗೊಂದು ಪ್ರಶ್ನೆ. 2 ಕೋಟಿ ಬಿಡಿ, ಇದೊಂದು ಹೇಳ್ಬಿಟ್ಟು 2 ಕೋಟಿ ಮನೆಗಳಿಗೆ ಮೀಟರ್ ಇದೆ. ಮನೆಗಳಿಗೆ ಅಲ್ಲಿಗೆ 1,60,00,000 ಮನೆಗಳಿಗೆ 0 ಬಿಲ್ ಹೋಗ್ತಾ ಇದೆ. ಇದಕ್ಕಿಂತ ದೊಡ್ಡ ಸಾಧನೆ ಇಡೀ ದೇಶದಲ್ಲಿ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆ ಫಲಾನುಭವಿಗಳು ಕಾಂಗ್ರೆಸ್ ಕೊಡೋಕೆ 28ಕ್ಕೆ 28 ಬರುತ್ತೆ ಅನ್ನೋದಾದ್ರೆ ಜನತೆಯ ಆಶೀರ್ವಾದ ಸಾಧ್ಯ ಇದೆ. ವೆಂಕಟೇಶ್ ಈಗ ಒಂದ್ ನಿಮಿಷ ತಡ್ರಿ. ನಂದು ಒಂದು ಬಹಳ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದೆ ನನ್ನ ನಟರಾಜ್ ಗೌಡ್ರಿಗೆ. ಇದು ಬ್ರೇಕ್ ನ ನಂತರದಲ್ಲಿ ನಿಮ್ಮಿಂದ ಉತ್ತರ ಪಡ್ಕೋಬೇಕು. ಯಾಕಂದ್ರೆ ನೀವು ಬ್ರೇಕ್ ನಲ್ಲಿ ಇದಕ್ಕೆ ಉತ್ತರ ಕೊಡೋದಕ್ಕೆ ತಯಾರಾಗಿ ಇಮಿಡಿಯೇಟ್ಲಿ ಕೊಡ್ತೀನಿ ಅಂದ್ರೂ ತೊಂದರೆ ಇಲ್ಲ, ಕೊಡಿ. ಈಗ ನೀವು 25 ಯೋಜನೆಗಳನ್ನ ಘೋಷಣೆ ಮಾಡಿದ್ರಿ. 5 ಸಬ್ಜೆಕ್ಟ್ಗಳನ್ನ ತಗೊಂಡು 25 ನ್ಯಾಯ ಯೋಜನೆಗಳನ್ನ ಘೋಷಣೆ ಮಾಡಿದ್ರಿ. ಅದರಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ನೀವು ಮಹಾಲಕ್ಷ್ಮಿ ಯೋಜನೆ ಅಂತ ಮಾಡಿದ್ರಿ. ವಾಟ್ ಅ ಫ್ಯಾಂಟಾಸ್ಟಿಕ್ ನೇಮ್. ನನಗೆ ಬಹಳ ಖುಷಿ ಆಯ್ತು ಮಹಾಲಕ್ಷ್ಮಿ ಯೋಜನೆ ಅಂತ. ಅದರಲ್ಲಿ 1 ಲಕ್ಷ ರೂಪಾಯಿನ ಕೇಳಿಸ್ಕೊಳ್ಳಿ, 1 ಲಕ್ಷ ರೂಪಾಯಿನ ಬಡ ಮಹಿಳೆಯರಿಗೆ, ಬಡ ಕುಟುಂಬದ ಮಹಿಳೆಯರಿಗೆ ಕೊಡ್ತೀವಿ ಅಂತಂದ್ರಿ. ಆಯ್ತಾ? ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ 1,16,00,000 BPL ಕಾರ್ಡ್ಗಳು. ಕರೆಕ್ಟ್. ಭಾರತದಲ್ಲಿ ಎಷ್ಟು BPL ಕಾರ್ಡ್ಗಳಿದೆ? 25 ಕೋಟಿ. 30 ಕೋಟಿ. 2022 ಇದ್ದಿದ್ದು 26 ಕೋಟಿ 30 ಲಕ್ಷ ಆಯ್ತು. ಓಕೆ, ಇವಾಗ 30 ಕೋಟಿ ಅನ್ಕೊಳ್ಳೋಣ. ಅಂದ್ರೆ ನೀವು ಒಂದೊಂದು ಮನೆಗೆ 1 ಲಕ್ಷ ಕೊಡ್ತೀರಾ? ಇಲ್ಲ. ಮತ್ತೆ ಅದರೊಳಗೆ ಒಂದು ಮಾನದಂಡ ಮಾಡ್ತಾರೆ. ಅಂದ್ರೆ 30 ಲಕ್ಷ ಕೋಟಿ. ಇಲ್ಲ, ಅದಕ್ಕೊಂದು ಮಾನದಂಡ ಮಾಡ್ತಾರೆ. ಏನ್ ಮಾನದಂಡ? ನೋಡಿ, ಇದು BPL ಇರ್ತಾರಲ್ಲ, BPL ಇರೋರು ಕೂಡ ಸ್ವಂತ ಮನೆಯವರು ಇದ್ದಾರೆ. BPL ಇರೋರು ಕೂಡ ಕೆಲವು ಏನು ಮನೆಯಲ್ಲಿ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, 2 ವೀಲರ್ ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥವ್ರು ಕೂಡ ಕೆಲವು BPL is a BPL, ರೈಟ್? ಇಲ್ಲ, ನಾವು BPL ಅವ್ರು ಕೊಡ್ತೀವಿ ಅಂತ ಅದಕ್ಕೆ ಹೇಳಿಲ್ಲ. ನಾವು ಒಂದು ನಿಮಿಷ ಬ್ರದರ್, ನಾನು ಬಡವರು ಏನು ವಾಷಿಂಗ್ ಮಿಷಿನ್ ಇರಬಾರ್ದು, ಇಲ್ಲ ನಾವು ಗಾಡಿ ಇರಬಾರ್ದು, ಅದಕ್ಕಿಂತ ಬಡವರನ್ನ ಕೊಡೋದು ಅಂತಂದ್ರೆ ಅದಕ್ಕೆ ಏನಂದ್ರೆ ಗೊತ್ತಾ, BPL ಅವ್ರನ್ನ ನಾವು BPL ಕೊಡ್ತೀವಿ ಅಂತ ಹೇಳಿಲ್ಲ, ಬಡವ ಮಹಿಳೆ ಅಂತ. ಯಾಕಂದ್ರೆ ಬಡ ಮಹಿಳೆ ಅಂದ್ರೆ ಮಾನದಂಡ ಏನು? ಮಾನದಂಡ ಅದ್ರೊಳಗೆ ಮಾನದಂಡ ಹಾಕ್ತಾರೆ. ಏನಾಗ್ತೀರಾ? ನಾನು ನಿಮ್ಗೆ ಏನ್ ಹೇಳಿದೆ? ಇಲ್ಲ ನನ್ನ ಪ್ರಶ್ನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಪ್ರಶ್ನೆ ಅಂತ ಹೇಳ್ಬಿಡ್ತೀನಿ ನಿಮ್ಗೆ. ಹೇಳಿ. ನಮ್ಮ ಇಡೀ ದೇಶದ ಬಜೆಟ್ 47 ಲಕ್ಷ ಕೋಟಿ. ನಿಜ. ಇಡೀ ದೇಶದ್ದು. ಅದು ಏನ್ 47 ಲಕ್ಷ ಕೋಟಿಗೆ 47 ಲಕ್ಷ ಕೋಟಿನೂ ಬಳಕೆ ಆಗಲ್ಲ. ಕರೆಕ್ಟ್. ಅದರಲ್ಲಿ ಸಂಬಳಕ್ಕೆ, ಇಂಟ್ರೆಸ್ಟ್ಗೆ, ಬೇರೆಯವ್ರಿಗೆ ಸಾಲ ಕೊಡೋದಕ್ಕೆ, ಮತ್ತೊಂದು ಮಾಡೋದಕ್ಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕಮಿಟೆಡ್ ಎಕ್ಸ್ಪೆಂಡಿಚರ್ ರಾಜಗೌಡ್ರೆ ಸಿಕ್ಕಾಪಟ್ಟೆ ದುಡ್ಡು ಹೋಗ್ತದೆ ಅದರಲ್ಲಿ. ನಿಜ. ಆಯ್ತಾ? ನೀವು 30 ಲಕ್ಷ ಕೋಟಿ ಇಲ್ಲ ಆ ರೀತಿ ರೂಪಾಯಿನ ನೀವು, ಅದು ಒಂದು ಯೋಜನೆ ಆಯ್ತು, ಮಹಾಲಕ್ಷ್ಮಿ ಒಂದು ಯೋಜನೆ ಆಯ್ತು. ಕರೆಕ್ಟ್. ಯುವಕರಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದಿರಿ. ನಿಜ. ಎಷ್ಟು ಜನ ಇದಾರೆ ಯುವಕರು? ಸೇಮ್ ಕರ್ನಾಟಕದ ಮಾಡಿಲ್ಲ ಇವರು. ಇಲ್ಲಿ ಹೆಂಗೆ
ಆಮೇಲೆ ಕಂಡೀಷನ್ಸ್ ತಡಿಬೇಕು ತಾವು. ತಾವು ತಡಿಬೇಕು, ತಾವು ತಡಿಬೇಕು. ವಿಚಲಿತರಾದ್ರೆ ಹಿಂಗೆ ತಾವು ಆಗೋದು. ಒಂದ್ ನಿಮಿಷ ದಯಮಾಡಿ ತಾವು ತಡಿಬೇಕು, ತಾವು ದಯಮಾಡಿ ತಡಿಬೇಕು, ತಾವು ನೀರು ಕುಡಿಬೇಕು. ಇಲ್ಲ ನನಗೆ ಗಾಬರಿ ಆಗ್ಬೇಡಿ. ಇಲ್ಲ, ಇಲ್ಲ, ಏನೂ ಆಗಲ್ಲ. ಬೇಡ, ನೀವು ಗಾಬರಿ ಆಗ್ಬೇಡಿ. ನೀವು ಆರಾಮಾಗಿ ನೀರು ಕುಡಿ. ಆಯ್ತಾ? ನನ್ನ ಮಾತಾಡಕ್ ಬಿಡಿ. ಅಲ್ಲ, ಮಾತಾಡಿ, ಗಾಬರಿ ಪರಿಸ್ಥಿತಿ ನಿಮ್ದೇ ರೀ. ಅಲ್ರಿ, ದೇಶದ ಬಜೆಟ್ 47 ಲಕ್ಷ ಕೋಟಿ. ಇನ್ ನೀವು 60-70 ಲಕ್ಷ ಕೋಟಿ ದುಡ್ಡನ್ನ ಎಲ್ಲಿಂದ ಹೊಂದಿಸ್ತೀರಿ? ಎಲ್ಲಿಂದ ಫ್ರೀ ಕೊಡ್ತೀರಿ ಸ್ವಾಮಿ? ಯಾರಿಗೆ ಕೊಡ್ತೀರಿ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ತುಂಬಾ ಚೆನ್ನಾಗಿ ನೀವು ಹೇಳ್ತಿಲ್ಲ. ನಾನು ಮಾತಾಡಕ್ ಬಿಡ್ತೀರ? ಸುಮ್ಮನೆ ಇರ್ಬೇಕು ರಾಜಗೌಡ್ರ. ವೆರಿ ನೈಸ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಈಗ ಏನಾಗಿದೆ ಅಂದ್ರೆ ಕರ್ನಾಟಕದ ಬಡ್ಜೆಟ್ ಏನು ಆ ಬಡ್ಜೆಟ್ಗೆ ಅನುಸಾರವಾಗಿ ನಾವು 15-16% ಅನ್ನ ಈ ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿದ್ದೀವಿ. 15-16% ಆಫ್ ನಮ್ಮ ಬಡ್ಜೆಟ್ನಲ್ಲಿ. ಕೇಂದ್ರದಲ್ಲೂ ಕೂಡ ನಾವು ಏನು ಬರ್ತೀವಲ್ಲ, ನಾವು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಪ್ರಥಮ ಕೆಲಸ ಏನಂದ್ರೆ ಈ ಮಹಾಲಕ್ಷ್ಮಿ ಯೋಜನೆಯಿಂದ ಹಿಡಿದು ಏನು ನಾವು ನ್ಯಾಯಪತ್ರ ಅಂತ ಮಾಡಿದ್ದೀವಿ, ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ನಾವು ಅನುಮತಿ ತೆಗೆದುಕೊಳ್ಳೋದು. ದೇಶದ ಬಡ್ಜೆಟ್ ಬಂದು ನೆಕ್ಸ್ಟ್ಗೆ ಮುಂದಿನ ವರ್ಷಕ್ಕೆ ಏನಾಗ್ಬೋದು, 55 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ ಆಗ್ಬೋದು. 55 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ ಅಲ್ಲಿ 15% ಅಂದ್ರೆ ಎಷ್ಟಾಗುತ್ತೆ? ಅದನ್ನ ಈ ತರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ಅವ್ರನ್ನ ಸಬಲೀಕರಣಗೊಳಿಸೋದೇ ನಮ್ಮ ಉದ್ದೇಶ. ಇದನ್ನ ಇಡೀ ದೇಶ ಸರ್ಕಾರಕ್ಕೆ ಯಾವ ಸರ್ಕಾರಗಳು ಮಾಡಿಲ್ಲ, ಇಡೀ ಪ್ರಪಂಚದಲ್ಲಿ ಅದು ಮಾಡಿಲ್ಲ. ನಾವು 50 ವರ್ಷ ಆಳ್ವಿಕೆ ನಾವೇ ಮಾಡಿಲ್ಲ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಬರ್ತೀನಿ. ಈಗ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 24,000 ರೂಪಾಯಿ ಪ್ರತಿ ವರ್ಷ ಹೆಣ್ಮಕ್ಳಿಗೆ ಹೋಗ್ತಾ ಇದೆ ಅಲ್ವಾ? ನಮ್ಮ ರಾಜ್ಯದಲ್ಲಿ ಎಷ್ಟು ಲಕ್ಷ ಹೆಣ್ಮಕ್ಳಿಗೆ ಹೋಗ್ತಾ ಇದೆ? ಎಷ್ಟು ಕೋಟಿ ಹೆಣ್ಮಕ್ಳಿಗೆ ಹೋಗ್ತಾ ಇದೆ? ಅರ್ಜಿ ಹಾಕಿರೋರು 1,19,00,000 ಮಹಿಳೆಯರು ಹಾಕಿದ್ದಾರೆ ಅರ್ಜಿ. 1 ಕೋಟಿ ಅಂತ ಅನ್ಕೊಳ್ಳಿ. 1 ಕೋಟಿ ಅಂತ 19 ಲಕ್ಷ. ಎಷ್ಟು ಸಾವಿರ ಕೋಟಿ ಖರ್ಚಾಗ್ತಾ ಇದೆ? ಅದಕ್ಕೆ ಒಂದು 24,000 ಕೋಟಿಯಿಂದ 30,000 ಕೋಟಿ 25,000 ಕೋಟಿ ಖರ್ಚಾಗ್ತಾ ಇದೆ ಅನ್ಕೊಳ್ಳೋಣ. ಆಯ್ತು, ಸುಮ್ನೆ ಕರ್ನಾಟಕ ಮಾತ್ರ 25,000 ಕೋಟಿ ಖರ್ಚಾಗ್ತಾ ಇದೆ ಅನ್ಕೊಳ್ಳಿ. 4 ರಾಜ್ಯಕ್ಕೆ ನಾನು ತುಂಬಾ ಆವರೇಜ್ ತಗೋತಾ ಇದ್ದೀನಿ. ತುಂಬಾ ಆವರೇಜು. ನೀವು ಉತ್ತರ ಪ್ರದೇಶಕ್ಕೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಿಮ್ಗೆ. ಸುಮ್ಮನೆ ನಾನು ಆವರೇಜ್ ತಗೋತೀನಿ. 25,000 ಕೋಟಿಯಿಂದ 30,000 ಕೋಟಿ ರೂಪಾಯಿಗಳು ಒಂದೊಂದು ರಾಜ್ಯಕ್ಕೆ ನೀವು ಖರ್ಚು ಮಾಡ್ತೀರಿ ಅಂತ ಅನ್ಕೊಳ್ಳೋಣ. ಯಾವ್ದಕ್ಕೆ? 2,000 ಕೊಡೋದಕ್ಕೆ. ನಾವು 2,000 ಕೊಡೋದಿಲ್ಲ. 2,000 ಅಲ್ಲ, ನೀವು 1 ಲಕ್ಷ ಕೊಡೋದಕ್ಕೆ ಖರ್ಚು ಮಾಡ್ಬೇಕು. ನಾನು ಈಗ ಅಲ್ರಿ, 1 ಲಕ್ಷ ಕೊಡೋದಕ್ಕೆ ಎಷ್ಟು ಖರ್ಚು ಮಾಡ್ಬೇಕು? ನಾವು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂತಹ ಮಾದರಿ ಇದೆಯಲ್ಲ, ಅದನ್ನ ಯಾವ ಈಗ ನನಗೆ ನಾನು ಮಾತಾಡಕ್ ಬಿಡ್ತಾ ಇಲ್ಲ. ಅಲ್ಲ, ನನ್ನ ಉದಾಹರಣೆ ತಗೊಳ್ಳಿ. ನಿಮ್ಮ ಕ್ಲಾರಿಫಿಕೇಶನ್ ಇಲ್ಲ. ನನ್ನ ಉದಾಹರಣೆ ತಗೊಳ್ಳಿ. ಅಲ್ಲ, ನಾನು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸ್ತೀನಪ್ಪ. ಈಗ ಅದೇ 1,19,00,000 ಕರ್ನಾಟಕದ ಹೆಣ್ಮಕ್ಳಿಗೆ ವರ್ಷಕ್ಕೆ 1 ಲಕ್ಷ ಅಂತಂದ್ರೆ ಎಲ್ಲರಿಗೂ ಸಿಗೋದಿಲ್ಲ. ಎಷ್ಟು ದುಡ್ಡು ಆಯ್ತ್ರಿ? ಅವರೆಲ್ಲರಿಗೂ ಸಿಗೋದಿಲ್ಲ. ಸಿಗಲ್ವಾ? ಅವರೆಲ್ಲರಿಗೂ ಸಿಗೋದಿಲ್ಲ. ಮತ್ತೆ ಯಾಕೆ ಸಿಗತ್ರಿ? ಕೇಳಿಸ್ಕೊಳ್ಳಿ, ನಾನು ಅದಕ್ಕೆ ಹೇಳ್ತಾ ಇದೀನಿ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ನಾವು 1,19,00,000 ಜನ ಅರ್ಜಿ ಹಾಕಿದ್ರು ಕೂಡ 1,14,00,000 ಜನ ಮಹಿಳೆಯರಿಗೆ ಹೋಗ್ತಾ ಇದೆ. ಅಷ್ಟು ಮಾತ್ರ ಹೋಗ್ತಾ ಇರೋದು. ಸರಿ, ನಾವು ಅಲ್ಲೇನ್ ಮಾಡಿದ್ವಿ? ಅವ್ರಿಗೆಲ್ಲ 1 ಲಕ್ಷ ಸಿಗುತ್ತಾ? ಕೇಳಿ, ನಿಮ್ಮ ಅಧಿಕಾರ ಬಂದ APL ನಾವು ಕೇಳಿಸ್ಕೊಳ್ಳಿ. ನಾನು APL ಅಂತ ಬಿಟ್ಟು ಮಿಕ್ಕಿದ ಎಲ್ಲಾ BPL ಅವರು ಅರ್ಜಿ ಹಾಕಿದ್ದಾರೆ. ಎಲ್ಲರಿಗೂ ಅವಕಾಶ ಸಿಗ್ತಾ ಇದೆ. ಓಕೆ. ಈ ಮಹಾಲಕ್ಷ್ಮಿ ಯೋಜನೆ ಇದೆಯಲ್ಲ, ಅದು ಈ ಎಲ್ಲಾ ಏನು ಇರೋ 25 ಕೋಟಿ ಕುಟುಂಬಗಳಿಗೆ ಅಥವಾ 50 ಕೋಟಿ ಕುಟುಂಬಗಳಿಗೆ ಆ ರೀತಿ ಅಲ್ಲ. ಅದು ನಿರ್ದಿಷ್ಟ ಮಾಡಿ. ಏನ್ ನಿರ್ದಿಷ್ಟ? ಈಗ ಒಂದೇನ್ ಮಾಡ್ತಾರೆ ಅಂದ್ರೆ, ನಾನು ನಿಮ್ಗೆ 1 ಲಕ್ಷ ನಾನು ನಿಮ್ಗೆ ಕೇಳಿಸ್ಕೋಬೇಕು. ಮನೆಯಲ್ಲಿ ಏನು ರೆಫ್ರಿಜರೇಟರ್, ಫ್ರಿಡ್ಜ್, ಅದ್ ಎಲ್ ಕೊಟ್ಟಿದ್ದೀರಿ? ಮನೆ ಅಂತ ಹೇಳ್ಬಿಡಿ ಗೌಡ್ರೆ, ಸರಿಯಾಗಿ ಹೋಗುತ್ತಾ? ಕರೆಂಟ್ ಮನೆ ಆತರ ಅಲ್ಲ. ದೇಶದ ಬಜೆಟ್ 47 ಲಕ್ಷ ಕೋಟಿ. ಹೆಂಗ್ರಿ ನೀವು 1 ಲಕ್ಷ ರೂಪಾಯಿ ಕೊಡ್ತೀರಿ ಪ್ರತಿಯೊಬ್ಬ ಚಂದನ್ ಅವ್ರಿಗೆ ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ನಾವು ಮಾಡ್ತೀವಿ ಅಂತ ಹೇಳ್ದ ಘೋಷಣೆ ಮಾಡಿದಾಗ BJP JDS ಹಿಡಿದು ಕೆಲವು ಮಾಧ್ಯಮಗಳು ಇದೇ ರೀತಿ ವಸ್ತುಸ್ಥಿತಿ ಯಾವ ಗ್ಯಾರಂಟಿಗಳು ನಮಗೆ ಅಬಕಾರಿಯಿಂದ ದುಡ್ಡು ಬರುತ್ತೆ, ರೆವಿನ್ಯೂ ಸ್ಟಾಂಪ್ಸ್ ಇಂದ ದುಡ್ಡು ಬರುತ್ತೆ. 1 ನಿಮಿಷ, ನಮಗೆ ಮೋಟರ್ ವೆಹಿಕಲ್ ಇಂದ ದುಡ್ಡು ಬರುತ್ತೆ, ನಮಗೆ ರಾಯದಿಂದ ದುಡ್ಡು ಬರುತ್ತೆ, ನಮ್ಗೆ ಎಲ್ಲ ಕಡೆ ದುಡ್ಡು ಬರುತ್ತೆ. ಕರ್ನಾಟಕದಲ್ಲಿ 50,000 ಕೋಟಿ 60,000 ಕೋಟಿ ಖರ್ಚು ಮಾಡ್ಬೋದು, ಸಮಸ್ಯೆ ಇಲ್ಲ. ನಿಜ.
ಮಾಡ್ಬೋದು. ಅದು ನೀವು 2,000 ಕೊಡ್ತೀನಿ ಅಂತ ಹೇಳಿರೋದು, ಬೇರೆ ಏನೋ ಕೊಡ್ತೀನಿ ಅಂತ ಹೇಳಿರೋದು ಮಾಡ್ಬೋದು, ತೊಂದರೆ ಇಲ್ಲ. Correct. 1 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಅದು ಇಡೀ ರಾಷ್ಟ್ರದಲ್ಲಿರುವ ಹೆಣ್ಮಕ್ಳಿಗೆ. ಇಲ್ಲ ಆತರ ಹೇಳ್ಬಾರ್ದು, ಮಿಸ್ಲೀಡಿಂಗ್ ಆಗುತ್ತೆ. ಮತ್ತೆ ಒಂದ್ ನಿಮಿಷ, ನೀವೆಲ್ಲ ಇಲ್ಲ ಪಲ್ಲದಲ್ಲ ಯಾಕೆ ಹೋಗ್ಬಾರ್ದು? ಬಡವ್ರನ್ನ ನೀವು ನೀವೇನು ನೀವು ಸುಳ್ಳು ಹೇಳಿ ಮಾತಾಡ್ತಾ ಇದ್ದೀರಿ, ವಿತಂಡವಾದ ಮಾಡ್ತಾ ಇದ್ದೀರಿ. ಒಂದ್ ನಿಮಿಷ, ನಾನು ಯಾಕೆ ಗೊತ್ತಾ, ಪ್ರಶ್ನೆ ಕೇಳಿ ಉತ್ತರ ಕೇಳಿಸಿಕೊಳ್ಳದೆ ವೈಂಡ್ ಅಪ್ ಮಾಡೋದು ನನಗೆ ಒಳ್ಳೇದಲ್ಲ. ಹೌದು, ನಿಜ. ನೀವ್ ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ. 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಉತ್ತರ ಹೇಳ್ಬಿಡಿ. ಮುಂದಿನ ವರ್ಷದ ದೇಶದ ಬಜೆಟ್ ಆಗುತ್ತೆ 55 ಲಕ್ಷ ಕೋಟಿ ರೂಪಾಯಿ. ಓಕೆ, ಇಂಡಿಯಾ ಮೈತ್ರಿಕೂಟ ನಾವು ಸರ್ಕಾರ ಬರುತ್ತೆ, Okay. ನಾವು 20% ನಮ್ಮ ಬಜೆಟ್ ನಲ್ಲಿ Fine. ನಾವು ಏನು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೀವಿ, Fine. ನಾವು ನ್ಯಾಯ ಪತ್ರವನ್ನು ಏನ್ ಘೋಷಣೆ ಮಾಡಿದೀವಿ Fine. ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ Okay, ರಾಜಗೌಡ್ರೆ. 12 ಲಕ್ಷ ಕೋಟಿ ರೂಪಾಯಿ ಫಸ್ಟ್ ಡೇನೆ Okay. ನಾವು ಅದಕ್ಕೆ ಗ್ರಾಂಟ್ ಕೊಟ್ಟು ಮಾಡ್ತೀವಿ. Okay, ರಾಜಗೌಡ್ರೆ, ಇವ್ರದ್ದು ಕಾಂಗ್ರೆಸ್ನವ್ರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ನಾವ್ ಗೆಲ್ಲಲ್ಲ ಅಂತ ಅವ್ರಿಗೆ ಗೊತ್ತು. ಮ್ಯಾನಿಫೆಸ್ಟೋ ಅಲ್ಲಿ ಹೆಂಗ ಬೇಕು ಹಂಗೆಲ್ಲ ಹಂಗಾಗಿ ಮಾಡಿ ತೋರಿಸ್ಲಿ. ಬರೀ ಜುಮ್ಲಾ ಮಾಡ್ತಿದ್ದಾರೆ ಅಂತ ನೀವೆಲ್ಲ ಏನು? ತುಂಬಾ ಸಿಂಪಲ್. ನಿಮಗೆ ಜುಮ್ಲಾ ಅಂತಾರ ಅವರು, ನೀವು ಜುಮ್ಲಾ ಅಂತ ಹೇಳೋದು. ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ, 15 ಲಕ್ಷ ಕೋಟಿ, ಬಡವರ 1 ಲಕ್ಷ ಕೋಟಿ ಬೇಡ ಅಂತ. ಥ್ಯಾಂಕ್ ಯು. ಲೆಟ್ಸ್ ವೇಟ್ ಅಂಡ್ ವಾಚ್. ಏನಾಗುತ್ತೆ ಕಾದ್ ನೋಡೋಣ. ವಿಸ್ತಾರ, ನಿಖರ, ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.